ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ಥಜಂಬೂಫಲಸಾರಭಕ್ಷಕಂ ಉಮಾಸುತಂ ಶೋಕವಿನಾಶಕಾರಕಂ ನಮಾಮಿ ವಿಘ್ನೇಶ್ವರಪಾದಪಂಕಜಂ ಯಾ ಕುಂದೇಂದು ತುಷಾರಹಾರಧವಲಾ ಯಾ ಶುಭ್ರವಸ್ತ್ರಾನ್ವಿತಾ ಯಾ ವೀಣಾವರದಂಡಮಂಡಿತಕರಾ ಯಾ ಶ್ವೇತಪದ್ಮಾಸನಾ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿರ್ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಗುರುರ್ಬ್ರಹ್ಮಾ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧೀ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತನ್ನಮಾಮಿ. ಶ್ರೀರಾಮಚಂದ್ರ ಕೃಪಾಲು ಭಜಮನ ಹರಣ ಭವ ಭಯ ದಾರುಣಂ ನವ ಕಂಜಲೋಚನ ಕಂಜ ಮುಖಕರ ಕಂಜಪದ ಕಂಜಾರುಣಂ ಕಂದರ್ಪ ಅಗಣಿತ ಅಮಿತ ಛಬಿನ ನೀಲ ನೀರಜ ಸುಂದರಂ ಪಟಪೀತಮಾನಹು ತಡಿತ ರುಚಿಷು ನೌಮಿ ಜನಕ ಸುತಾವರಂ ಭಜ ದೀನ ಬಂಧು ದಿನೇಶ ದಾನ ದೈತ್ಯ ವಂಶ ನಿಕಂದನಂ ರಘುನಂದ ಆನಂದ ಕಂದ ಕೋಶ ಚಂದ ದಶರಥ ನಂದನಂ ಶಿರ ಮುಕುಟ ಕುಂಡಲ ತಿಲಕ ಚಾರು ಉದಾರ ಅಂಗ ವಿಭೂಷಣಂ ಆಜಾನುಭುಜ ಶರ ಚಾಪಧ ಸಂಗ್ರಾಮ ಜಿತ ಖರ ದೂಷಣಂ ಇತಿ ವದತಿ ತುಳಸೀದಾಸ ಶಂಕರ ಶೇಷ ಮುನಿ ಮನರಂಜನಂ ಮಮ ಹೃದಯ ಕಂಜ ನಿವಾಸ ಕುರು ಕಾಮಾದಿ ಖಲದಲ ಗಂಜನಂ. ಶ್ರೀರಾಮಚಂದ್ರ ಕೃಪಾಲು ಭಜ ಹರಣ ಭವ ಭಯ ದಾರುಣಂ ನವ ಕಂಜಲೋಚನ ಕಂಜ ಮುಖ ಕಂಜ ಪದ ಕಂಜಾರುಣಂ ಅತುಲಿತ ಬಲಧಾಮಂ ಹೇಮಶೈಲಾಭದೇಹಂ ಧನುಜವನ ಕೃಶಾನಂ ಜ್ಞಾನಿನಾಮಗ್ರಗಣ್ಯಂ ಸಕಲ ಗುಣ ನಿಧಾನಂ ವಾನರಾಣಾಮಧೀಶಂ ರಘುಪತಿ ಪ್ರಿಯ ಭಕ್ತಂ ವಾತಜಾತಂ ನಮಾಮಿ. ವಿದೇಹಾಪದಿ ಚಾಲವೋನಿ ಪ್ರಪಂಚ ಮುಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚಾ ಕರೋನಿ ಬಹುಲೋಕ ಜೇಮೇಣ ಭೀತಿ ನಮಸ್ಕಾರ ತ್ಯಾ ಬ್ರಹ್ಮ ಚೈತನ್ಯ ಮುಕ್ತಿ ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಸಮಾಜದಲ್ಲಿ ಧರ್ಮ ಅನ್ನುವಂಥದ್ದು ರಾಜಸತ್ತೆಯಿಂದ ಸುರಕ್ಷಿತವಾಗಿತ್ತು ಅಂತಂದ್ರೆ ಅದು ಸಹಜವಾಗಿ ಅನುಷ್ಠಾನ ಮಾಡಲಿಕ್ಕೆ ಯೋಗ್ಯ. ಯಾವ ಸಮಾಜದಲ್ಲಿ ರಾಜಸತ್ಯ ಎನ್ನುವಂತಹದ್ದು ಧರ್ಮವನ್ನ ಸಂರಕ್ಷಣೆ ಮಾಡುವುದರೊಳಗೆ ಪ್ರವೃತ್ತಿ ಇಲ್ಲೋ ಆ ಸಮಾಜದಲ್ಲಿ ಧರ್ಮ ಅನ್ನುವಂತಹದ್ದು ಸ್ವಾಭಾವಿಕವಾಗಿ ಏನಾಗ್ತದೆ ಅಂದ್ರೆ ಹತಬಲ ಆಗ್ತದೆ. ಮತ್ತು ಯಾವ ಸಮಾಜದಲ್ಲಿ ಧರ್ಮ ಹತಬಲ ಆಗ್ತದನೋ ಆ ಸಮಾಜದಲ್ಲಿ ಸುಖ ಅನ್ನುವಂತಹದ್ದು ಉಳಿಯುವುದಿಲ್ಲ. ಶಾಸ್ತ್ರಕಾರ ಹೇಳ್ತಾರೆ, ಈ ಪ್ರಪಂಚದಲ್ಲಿ ಸುಖ ಅನ್ನುವಂತಹದ್ದು ಏನಾದರೂ ಆಗ್ತಾ ಇದ್ದ ಅದು ಕೇವಲ ಧರ್ಮದಿಂದ ಮಾತ್ರ ಅಂತ. ವಿದ್ಯಾ ವಿನಯನ ಶೋಭತೆ. ವಿದ್ಯಾ ಅಂತಕ್ಕಂಥದ್ದು ವಿನಯದಿಂದ ಶೋಭತದೆ. ಅರ್ಥಾತ್ ಏನು ಅಂತಂದ್ರೆ ವಿದ್ಯಾ ಅನ್ನುವಂಥದ್ದು ಎಲ್ಲಿದನು ಅರ್ಥಾತ್ ವಿನಯ ಎಲ್ಲಿದನು ಅಲ್ಲಿ ವಿದ್ಯೆಗೆ ಶೋಭಾ ಅನ್ನುವಂಥದ್ದು.
ವಿದ್ಯಾವಾನ್ ಲಭತೆ ಧನಂ ಧನ ಧರ್ಮ ತತಃ ಸುಖಂ ಅಂತ ತಿಳ್ಕೊಂಡು. ಅರ್ಥಾತ್ ಏನು ಅಂದ್ರೆ ವಿದ್ಯಾ ಅನ್ನೋದ್ರಿಂದ ಧನ ಪ್ರಾಪ್ತ ಆಗ್ತದೆ. ವಿನಯ ಅನ್ನುವಂಥದ್ದೇನದನ್ನು ವಿದ್ಯೆಗೆ ಶೋಭೆ ಅಂತಕ್ಕಂಥ ಆ ವಿದ್ಯಾವಂತ ಈ ಪ್ರಕಾರವಾಗಿರ್ತಕ್ಕಂಥ ವಿದ್ಯಾವಂತ ಸ್ವಾಭಾವಿಕವಾಗಿ ಏನಾಗ್ತದೆ ಅಂತಂದ್ರೆ ಅವನಿಗೆ ಧನ ಅನ್ನುವಂಥದ್ದು ಪ್ರಾಪ್ತ. ಧನ ಧರ್ಮ, ದುಡ್ಡಿನಿಂದ ನಾವು ಏನಾದರೂ ಆಚರಿಸಬೇಕಾಗಿದ್ರೆ ಧರ್ಮವನ್ನು ಆಚರಿಸಬೇಕು ಅಂತ ಹೇಳ್ತಾರೆ. ಮನುಷ್ಯನಿಗೆ ದುಡ್ಡಿನ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನು ಅಂತಂದ್ರೆ ಧರ್ಮಾನುಷ್ಠಾನ ಅನ್ನುವಂಥ. ಆ ಧರ್ಮದಿಂದನೇ ಸುಖ ಆಗ್ತಕ್ಕಂಥ, ಧರ್ಮದಿಂದನೇ ಏನಾಗ್ತಕ್ಕಂಥ ಅಂತಂದ್ರೆ ಸುಖ ಆಗ್ತದೆ. ಅದರೊಳಗೂ ಸಹಿತ ನಮ್ಮ ಭಾರತದ ಪ್ರಾಣ ಏನು ಅಂತಂದ್ರೆ ಧರ್ಮನ ನಮ್ಮ ದೇಶದ ಪ್ರಾಣ. ಇವತ್ತು ನಾವು ನೋಡ್ತಾ ಇದ್ದೀವಿ ಸಮಾಜದೊಳಗೆ ಧರ್ಮದ ಪರಿಸ್ಥಿತಿ ಏನಾಗಿದೆ ಅನ್ನುವಂಥ, ಧಾರ್ಮಿಕ ಜೀವನ ಅನ್ನುವಂಥದ್ದು ಏನಾಗಿದೆ ಅಂದ್ರೆ ತನ್ನ ಮೌಲ್ಯವನ್ನು ಕಳ್ಕೊಂಡ್ಬಿಟ್ಟಿದೆ. ಸಮಾಜದಲ್ಲಿ ಧರ್ಮ ಅನ್ನುವಂಥದ್ದು ಏನಾಗಿಬಿಟ್ಟಿದೆ ಅಂತಂದ್ರೆ ವಿಜ್ಞಾನದ ಒಂದು ಪ್ರಬಲವಾಗಿರ್ತಕ್ಕಂಥ ಒಂದು ಪ್ರಭಾವಕ್ಕೆ ಒಳಗಾಗಿ ಮನುಷ್ಯನ ಬುದ್ಧಿ ಅನ್ನುವಂಥದ್ದು ಧರ್ಮ ವಿಮುಖ ಆಗಿದೆ. ಆದ್ರಿಂದ ಧರ್ಮಕ್ಕೆ ಏನಿಲ್ಲ ಅಂದ್ರೆ ಸಂರಕ್ಷಣೆ ಇಲ್ಲ. ಯಾವ ಸಮಾಜದೊಳಗೆ ಧರ್ಮಕ್ಕೆ ಸಂರಕ್ಷಣೆ ಇಲ್ಲೋ ಆ ಸಮಾಜದೊಳಗೆ ಸುಖ ಅನ್ನುವಂಥದ್ದಾಗಿದೆ ವಿಷಯ. ಆದ್ರಿಂದ ಹಿಂದಿನ ಕಾಲದಲ್ಲಿಯೂ ಸಹಿತ ಏನಿತ್ತು ಅಂತಂದ್ರೆ ಧರ್ಮವನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಯಾರ್ದಾಗಿತ್ತು ಅಂದ್ರೆ ಸತ್ತಾಧಾರದಾಗಿರ್ತಕ್ಕಂಥ ರಾಜ ಮಹಾರಾಜರದು ಕರ್ತವ್ಯ ಏನಾಗಿತ್ತು ಅಂದ್ರೆ ಧರ್ಮವನ್ನು ಸಂರಕ್ಷಣೆ ಮಾಡ್ತಕ್ಕಂಥ. ಒಂದ್ಸಲ ಇಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡದ ಪ್ರಾಧಿಕಾರಿಗಳಾಗಿರ್ತಕ್ಕಂಥ ರಾಜಾ ದೇಸಾಯಿ ಅವರು ಬಂದಿದ್ರು. ಅವರು 4 ಮಾತು ಹೇಳಿದ್ರು. ನಮಗ ಭಗವಂತ ಅನುಗ್ರಹದಿಂದ ಈ ಅಧಿಕಾರ ಅನ್ನುವಂಥದ್ದು ಪ್ರಾಪ್ತ ಆಗಿದೆ. ನಮಗೂ ಈಗ ಮೂಲಕವಾಗಿ ಸಮಾಜದ ಸೇವಾ ಮಾಡಬೇಕು ಅನ್ನುವಂಥದ್ದು ತಿಳ್ಕೊಂಡೆಲ್ಲ ಹೇಳಿ ಕೊನೆಗೊಂದು ಮಾತು ಹೇಳಿದ್ರು, ನಿಮಗೆ ಇಲ್ಲಿ ಆಶ್ರಮಕ್ಕೆ ಏನಾದರೂ ನನ್ನಿಂದ ಸೇವಾ ಸಹಕಾರಗಳು ಬೇಕಾಗಿದ್ದು ನಾನು ಮಾಡ್ಲಿಕ್ಕೆ ತಯಾರಿದ್ದೀನಿ ಅಂತ. ಅವಾಗ ನಾವೊಂದು ಮಾತು ಹೇಳಿದ್ವಿ. ಆಮೇಲೆ ನಮ್ಮ ವಿಚಾರ ನಾವು ಹೇಳಿದ್ವಿ, ಹಿಂದಿನ ಕಾಲದಲ್ಲಿ ಪರಿಸ್ಥಿತಿ ಏನಿರ್ತಿತ್ತು ಅಂತಂದ್ರೆ ತಪಸ್ವಿಗಳು ಅರಣ್ಯದಲ್ಲಿ ನಿಂತುಕೊಂಡು ತಪಶ್ಚರ್ಯವನ್ನು ಮಾಡ್ತಾ ಇದ್ರು. ಅವರು ತಮ್ಮ ಅನುಷ್ಠಾನಗಳಲ್ಲೇ ತಮ್ಮ ತಪಶ್ಚರ್ಯಗಳಲ್ಲೇ ತತ್ಪರರಾಗಿರ್ತಕ್ಕಂಥವರಾಗಿರ್ತಿದ್ರು. ಅವಾಗ ರಾಜ ಮಹಾರಾಜರ ಕರ್ತವ್ಯ ಏನಿರ್ತಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಆ ತಪಸ್ವಿಗಳಾಗಲಿ ಅಥವಾ ಋಷಿಗಳಾಗಲಿ ಮುನಿಗಳಾಗಲಿ ಪ್ರತ್ಯಕ್ಷವಾಗಿ ಅವರ ಹತ್ತಿರ ಬಂದು ನಮಗೆ ಇಂತಿಂಥ ಒಂದು ಅನಾನುಕೂಲತೆಗಳವ, ನಮಗೆ ಇಂತಿಂಥವುಗಳಿಂದ ಒಂದು ವಿಘ್ನ ಅನ್ನುವಂಥದ್ದು ಉಂಟಾಗಲಿಕ್ಕೆ ಆದ್ರಿಂದ ತಾವು ಬಂದು ಸಂರಕ್ಷಣೆ ಮಾಡಬೇಕು ಅಂತ ತಿಳ್ಕೊಂಡು ಅವ್ರು ಕೇಳಬೇಕಾಗಿ ಬರ್ತಿದ್ದಿಲ್ಲ. ಅವರಾಗೇನೆ ಹೋಗಿ ರಾಜ ಮಹಾರಾಜರು ಆ ಋಷಿಗಳ ಹತ್ರ ಮುನಿಗಳ ಹತ್ರ ತಪಸ್ವಿಗಳ ಹತ್ರ ಕೇಳ್ತಿದ್ರೆ ಏನು ಅಂತಂದ್ರೆ ನಿಮ್ಮ ತಪಸ್ಸೆಲ್ಲ ನಿರ್ವಿಘ್ನವಾಗಿ ನಡೆದಿಲ್ಲ. ನಿಮ್ಗೆ ಯಾವಾಗಲೂ ಒಂದು ಪರಿಸ್ಥಿತಿ ಆಗಲಿ ಅಥವಾ ಏನಾದ್ರೂ ಒಂದು ಅನಾನುಕೂಲತೆ ಉಂಟಾಗಿದ್ರೆ, ಯಾವುದರಿಂದಾದ್ರೂ ನಿಮ್ಗೆ ಏನಾದ್ರೂ ಅಡೆತಡೆಗಳಾಗ್ತಿದ್ರ ವಿಘ್ನಗಳಾಗ್ತಿದ್ರ ನೀವು ಹೇಳ್ರಿ, ಅದನ್ನ ನಾವು ಬಗೆಹರಿಸ್ತೀವಿ ನಿವಾರಿಸ್ತೀವಿ ಅಂತ ತಿಳ್ಕೊಂಡು ಕೇಳ್ತಾ ಇದ್ರು. ಅವ್ರಿಗೆ ನಾವು ವಿನೋದವಾಗಿ ಹೇಳಿದ್ವಿ, ಹೆಂಗೋ ಹಂಗೆ ಏನದಂದ್ರೆ ನಾವಿಲ್ಲಿ 12 ವರ್ಷ ಸಂಕಲ್ಪ ಮಾಡ್ಕೊಂಡು ಕೂತೀವಿ. ಆದ್ರಿಂದ ನಾವು ನಿಮ್ ಕಡೆಗೆ ಬಂದು ನಮ್ಗೆ ಹಿಂಗದ ಅನಾನುಕೂಲತೆ ಅದ, ಹಿಂಗ ನಮಗ ಏನಾದ್ರೂ ಅಡಚಣೆ ಆಪತ್ತುಗಳು ಅಂತ ತಿಳ್ಕೊಂಡು ನಾವು ಅಲ್ಲಿ ಬಂದು ಹೇಳಲಿಕ್ಕಂತೂ ಶಕ್ಕಿಲ್ಲ. ಆದ್ರಿಂದ ನೀವು ರಾಜ ಇದ್ದೀರಿ, ರಾಜಾ ದೇಸಾಯಿ ಅಂತ ಅವ್ರ ಹೆಸರು. ಆದ್ರಿಂದ ನೀವು ರಾಜ ಇದ್ರಿ, ನೀವ ಈ ಮ್ಯಾಲಿನ ಮ್ಯಾಲ ಬಂದು ನಮ್ಗೆ ಯೋಗಕ್ಷೇಮ ತಗೊಂಡು ಹೋಗ್ಬೇಕು ಅಂತ ನಾವು ಹೇಳಿ ಹೆಂಗೋ ಹಂಗೆ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ ಸಮಾಜದ್ದು ಕರ್ತವ್ಯ ಇದೆ. ಆ ದೃಷ್ಟಿಯಿಂದ ನಮ್ಮ ಊರು ಏನದನು ನನಗೆ ಅಭಿಮಾನ ಅನಿಸ್ತದೆ. ಯಾವ ಊರಿನಲ್ಲೇ ದೇವಸ್ಥಾನಗಳು ಎಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಾವ, ಬರೀ ಇರ್ತಾವ ಅಂತ ತಿಳ್ಕೊಂಡಲ್ಲ, ದೇವಸ್ಥಾನಗಳಲ್ಲಿ ಪೂಜಾ ಪುನಸ್ಕಾರಗಳು ನಡೀತಾ ಇರ್ತಾವನು, ಆ ಊರಿನಲ್ಲಿ ಸ್ವಾಭಾವಿಕವಾಗಿ ಧಾರ್ಮಿಕ ಭಾವನೆ ಇದೆ. ಮತ್ತು ಆ ಸಮಾಜದ ಕರ್ತವ್ಯ ಏನದ ಅಂತಂದ್ರೆ ಆ ದೇವಸ್ಥಾನಗಳ ಕಡೆಗೆ, ಆ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಕ್ಕಂಥ ಅರ್ಚಕರ ವಿಷಯದಲ್ಲೇ ಮತ್ತು ಸಮಾಜದೊಳಗೆ ಧಾರ್ಮಿಕ ಕೃತ್ಯಗಳನ್ನು ಮಾಡ್ತಕ್ಕಂಥವ್ರ ವಿಷಯದಲ್ಲೇ ಆ ಸಮಾಜದ ಏನು ಕರ್ತವ್ಯ ಅಂದ್ರೆ ಅವ್ರ ಯೋಗಕ್ಷೇಮದ ಕಡೆಗೆ ಲಕ್ಷ್ಯ ವಹಿಸಬೇಕಾಗಿರ್ತಕ್ಕಂಥ ಕರ್ತವ್ಯ. ನಾವೊಂದು ದಿವಸ ಹಂಪಿ ಬಳಿ ಅಂತ ನಮ್ಮ ಮೂಲ ಇನಾಮದಾರ ನಾವಲ್ಲಿ ಅವತ್ತು ದೀಪಾವಳಿ ನರಕ ಚತುರ್ದಶಿ ದಿವಸ ಅಲ್ಲಿ ಬಸವಣ್ಣ ದೇವರ ಗುಡಿ ಅದ, ಅಲ್ಲೂ ಬಸವಣ್ಣನ ಮುಖ್ಯ ಗ್ರಾಮ ದೇವರ. ಆ ಬಸವಣ್ಣ ದೇವರ ಗುಡಿ ಮುಂದೆ ನಿಂತಿದ್ವಿ.
ಅಲ್ಲ ಮುಂಜಾನೆ 7-7:30 ಹೊಡೆದಿತ್ತು. ಬಸವಣ್ಣ ದೇವ್ರ ಗುಡಿ ಮುಂದೆ ನಿಂತಿದ್ವಿ. ಆ ಬಸವಣ್ಣ ದೇವ್ರ ಗುಡಿ ಮಧ್ಯದಲ್ಲೇ ಒಂದು ಹನುಮಂತ ದೇವ್ರ ಗುಡಿ ಮತ್ತು ಒಂದು ವೆಂಕಪ್ಪನ ಗುಡಿ, ಅದು ಲಕ್ಷ್ಮೀ ವೆಂಕಟೇಶನ್ ಗುಡಿ. ಅದು ಅವೆರಡೂ ಗುಡಿ ಬಿದ್ದು ಹೋಗಿದ್ದು ಅಷ್ಟ ಅಲ್ಲ, ಆ ಹನುಮಪ್ಪ ಮತ್ತು ವೆಂಕಪ್ಪನ ಕುತ್ತಿಗೆ ಮಠ ಮಣ್ಣು ಬಿದ್ದಿತ್ತು. ಇತ್ತಲ್ಕ ಮಣ್ಣಾಗ ಮುಚ್ಚಿಬಿಟ್ಟಿದೆ ಎರಡು. ನಾವು ಮಾತ್ರ ಸಹಜ ಹಂಗ ನೋಡ್ಕೊಂಡು ನಿಂತಿದ್ವಿ. ಏನ್ಪಾ ಭಗವಂತನ ಪರಿಸ್ಥಿತಿ ಏನಿಗೆ ಬರ್ತಿದ್ವು. ಕುದಿ ತನಕ ಮಣ್ಣು ರಾಶಿ, ಮಣ್ಣಿನ ರಾಶಿ ಒಳಗೆ ಎರಡು ದೇವರು ಮುಚ್ಕೊಂಡ್ಬಿಟ್ರ. ಎಷ್ಟೋ ವರ್ಷ ಆಗಿತ್ತು ಹಂಗಾಗಿ, 2-3 ವರ್ಷ 4-6 ವರ್ಷ ಆಗಿತ್ತು. ಒಬ್ರು ಭಟ್ರು ಪೂಜೆ ಮಾಡ್ತಿದ್ರು, ಅವೆರಡು ಉಳಿದು. ಹೆಂಗ್ ಪೂಜೆ ಮಾಡ್ತಿದ್ರು ಅಂದ್ರೆ, ಹಿಂಗ ರಸ್ತೆದಾಗ ಹೋಗೋ ಮುಂದ ಆ ಥಾಲ್ಯಾಗಿಂದ ಒಂದ್ ಸೌಟ್ ನೀರು ಇತ್ಲಾ ಹೋಗ್ಬಿಟ್ಟಿದ್ರು, ಒಂದ್ ಸೌಟ್ ನೀರು ಇತ್ಲಾ ಹೋಗ್ತಿದ್ರು, ಮುಂದ್ಕೊಳ್ಬಿಡ್ತಿದ್ರು. ಅಂದ್ರೆ ಹನುಮಪ್ಪ ಒಂದ್ ಸೌಟು, ವೆಂಕಪ್ಪ ಒಂದ್ ಸೌಟು. ಮಣ್ಣಾಗ ಹನುಮಪ್ಪಗರೆ ಮತ್ತು ವೆಂಕಪ್ಪಗರೆ ಹೋಗಿ ಹೋಗ್ಬಿಡ್ತಿದ್ರು. ನಾನು ಅಲ್ಲಿ ನಿಂತಿದ್ದೆ. ಖರೆ ಹೇಳಬೇಕು ಅಂದ್ರೆ ಸಹಜವಾಗಿ ನನಗೆ ವೆಂಕಪ್ಪನ ಕಡೆ ಲಕ್ಷ ಹೋತು. ಒಂದು ನಾಯಿ ಅಕ್ಷರಶಃ ವೆಂಕಪ್ಪನ ಮಾರಿ ಮ್ಯಾಲ ಉಚ್ಚಿ ಹೋಯ್ತು. ಏನಂತೀವಿ? ನನ್ನ ನೋಡಿ ಅಷ್ಟರೇ ಅಸಮಾಧಾನ ಆದ ಮನಸ್ಸಿಗೆ. ಅಂದ್ರೆ ಏನ್ ಪರಿಸ್ಥಿತಿ ಬಂದ. ಅವ್ರಾಗ ಒಬ್ರು ದೊಡ್ಡ ಗೌಡ್ರು S.G. ಪಾಟೀಲ್ ಅಂತ ತಿಳ್ಕೊಂಡು ರೆಡ್ಡಿಯವರು, ವೆಂಕಪ್ಪನ ಒಕ್ಕಲವರು. ಮನುಷ್ಯಕ್ಕೆ ಸ್ವಾಭಾವಿಕ ಲಕ್ಷ ಹೋಗುದ್ರು. ನನಗೆ ಆ ಮನಸ್ಸಿಗೆ ಅಸಮಾಧಾನ ಆಯ್ತು. ಅಷ್ಟೊತ್ತೊಂದು 2 ಹುಡುಗರು ಹೊಂಟಿದ್ರ. ಅವ್ನ ಕರೆದೆ, ಬರೀ ಈ ಊರಾಗ ಯುವಕ ಮಂಡಳದ ಇನ್ನೊಂದೆ ಅದರೇ ಅದು ಕರೀರಿ, ಒಂದು 7-8 ಹುಡುಗರನ್ನ ಸಲ್ಕಿ ಗುದ್ದಿ ಬುಟ್ಟಿ ತಗೊಂಡ್ ಬಂದೆ ಅಂತ ಹೂನ್ರಿ ಅಂದ್ರು. ಮತ್ತು ಡಂಗ್ರ ಹೊಡಸಲಿ ಅಂತ ಹೇಳಿದೆ ಊರಾಗ. ಸಾಯಂಕಾಲ 5 ಗಂಟೆಗೆ ಬಸವಣ್ಣ ದೇವ್ರ ಗುಡಿಯಾಗ ಸಾರ್ವಜನಿಕ ಸಾಮೂಹಿಕ ಸಭಾ ಅದ, ಬರ್ರಿ ಅಂತ ಡಂಗ್ರ ಹೊಡಸಲಿ. ಆ ಹುಡುಗರು 7-8 ಹುಡುಗರು ಬಂದು ಸಲ್ಕಿ ಬುಟ್ಟಿ ತಗೊಂಡು ಬಂದು ಬಡಬಡನೆಲ್ಲ ಮಣ್ಣು ತೆಗಿಸಿದೆ. ಮಣ್ಣು ತೆಗಿಸಿ ಆ ವೆಂಕಪ್ಪನ ಮತ್ತು ಹನುಮಪ್ಪನ ಇಬ್ಬರು ಕಿತ್ತಿ ಅಲ್ಲಿಂದ ತನ್ನ ಬಸವಣ್ಣ ದೇವ್ರ ಗುಡಿಯಾಗಿಟ್ಟೆ. ಸಂಧಿನಾಗ ಸಭಾ ಕರೆಸಿದ್ವಿ. ಒಂದು 50-60 ಮಂದಿ 100 ಮಂದಿ ಸೇರಿದ್ರು. S.G. ಪಾಟೀಲ್ ಹೇಳಿ ಕಳಿಸಿದೆ, ಬಂದ ಅವ್ರು ತಿಳ್ಕೊಂಡಾರ. ಅಲ್ಲಿ ಹೇಳಿದೆ ಏನು ಅಂತಂದ್ರ, ಊರಾಗ ಗುಡಿಗಳ ಪರಿಸ್ಥಿತಿ ಹಿಂಗಾದ ಅವೆಲ್ಲ ಏನ್ ಮಾಡ್ತಾವ ದೇವರುಗಳು. ಯಾವ ದೇವ್ರ ಊರಾಗಿನ ದೇವರುಗಳಿಗೆ ಪೂಜೆರಾಗಿಲ್ಲೋ ಅವ್ ದೇವ್ರ ಶಾಪ್ ಹಾಕೋತ ಇರ್ತಾವ. ಖರೇದಲ್ಲಿ ಇದು ವಸ್ತು ಸ್ಥಿತಿ ಅದ. ನಮ್ಮ ಕಲ್ಪನಾ ಬರಂಗಿಲ್ಲ. ಸಮಾಜದ ಕರ್ತವ್ಯ ಅದ, ಸರ್ಕಾರದ ಕರ್ತವ್ಯ ಅದ ಅದು. ಆದ್ರಿಂದ ಹಿಂದಿನ ಕಾಲದಲ್ಲಿ ಏನಿರ್ತಿತ್ತು ಅಂತಂದ್ರೆ, ಆ ಸರ್ಕಾರಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂಥವ್ರು ಆತ್ಮಜ್ಞಾನಿಗಳಿರ್ತಿದ್ರು, ಧಾರ್ಮಿಕ ಮನೋಭಾವನಾದವರು ಇರ್ತಿದ್ರು. ಇಷ್ಟ ಆದ್ರೆ ರಾಜಾನೂ ಸಹಿತ ಆತ್ಮಜ್ಞಾನಿ ಇರಬೇಕು ಅಂತ ತಿಳ್ಕೊಂಡದ್ದು. ಕಿಂಗ್ ಶುಡ್ ಬಿ ಫಿಲಾಸಫರ್. ಅಧಿಕಾರಿಗಳು ಅಧ್ಯಾತ್ಮವಾದಿಗಳಾಗಿರ್ಬೇಕು ಅಂದ್ರೆ ಅವರು ಸಮಾಜವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಶಕ್ತಿ. ನಾನು ಹೇಳಿದೆ, ಊರಿನೊಳಗೆ ಇಂಥ ಪರಿಸ್ಥಿತಿ ಉಂಟಾಗಿತ್ತು ಅಂದ್ರೆ ಅದು ಊರಿಗೆ ಹಿತ ಆಗುದಿಲ್ಲ. ನೋಡ್ರಿ, ನೀವೆಲ್ಲಾರು ತಿರುಪತಿ ಹೋಗಿ ಆ ವೆಂಕಪ್ಪನ ಹುಂಡಿಯೊಳಗೆ ಹಾಕಿ ಬರ್ತೀರಿ. ವೆಂಕಪ್ಪನ ಒಕ್ಕಲು ನೀವೆಲ್ಲಾರು ರೆಡ್ಡ್ಯಾರು, ಎಲ್ಲಾ ಭಕ್ತರು, ಊರಾಗಿನ ಭಕ್ತರೆಲ್ಲಾರು ವೆಂಕಪ್ಪನ ನಡ್ಕೋತಕ್ಕಂಥವ್ರು. ವೆಂಕಪ್ಪನ ಪರಿಸ್ಥಿತಿ ಹಿಂಗಾಗಿದೆ ಅಂತಂದಾಗ ನೀವೆಲ್ಲಾರು ಕೂಡಿ ಗುಡಿ ಕಟ್ಟಬೇಕು ಅಂತ ತಿಳ್ಕೊಂಡು ನಾವು ಹೇಳಿದ್ವಿ. ಈಗ ವಾಗ್ದಾನ ಮಾಡಿದೆ ಅಂತ ತಿಳ್ಕೊಂಡು ಹೇಳಿದ್ವಿ. ನಿಮ್ಗೆ ಹೇಳಿ ಆಶ್ಚರ್ಯ ಅನ್ಸ್ಬೋದು. ಅಲ್ಲೇ 35,000 ರೂಪಾಯಿ ವಾಗ್ದಾನ. ಹತ್ರ ಒಂದು ಮಾರಣಿಗೆ ಊರದ ಅಲ್ಲಿ ಒಂದು ಮಾರಣಿಗೆ ಅಂತ ಒಂದು 2 ಕಿಲೋಮೀಟರ್ ಮೇಲೆ ಮರುದಿವ್ಸ ಮುಂಜಾನೆ ಅಲ್ಲಿಗೆ ಹೋದ್ವಿ. ನಾವು ಚಕ್ರಿ ಉಟ್ಕೊಂಡು ಅಲ್ಲೂ ಹನುಮಂತ ಗುಡಿಯಾಗ ಕೂತು ಎಲ್ಲಾನು ಕರೆಸಿದ್ವಿ, ಡಂಗ್ರ ಹೊಡಿಸಿ. ಅಲ್ಲೂ ರೆಡ್ಡಿ ಜನರಿದ್ದಾರೆ, ಅವ್ರು ಭಕ್ತರು, ವೆಂಕಪ್ಪನ ಭಕ್ತರು ಎಲ್ಲಾನು ಕರೆಸಿದ್ವಿ. ನೋಡ್ರಪ್ಪ, ಹತ್ರ ಹಂಪಿ ಹೊಳಿ ಒಳಗ ವೆಂಕಪ್ಪನ ಗುಡಿ ಪರಿಸ್ಥಿತಿ ಹಿಂಗಾಗಿದೆ. ನೀವೆಲ್ಲರೂ ಕೂಡ ಏನ್ ಮಾಡ್ತೀರಲ್ಲ, ಅಲ್ಲೇ 16,000 ರೂಪಾಯಿ ಅಲ್ಲಿ ವಾಗ್ದಾನ. ಮರುದಿವ್ಸನ ಮತ್ತೆ ನಾವು ಅಲ್ಲೇ ಲೈನೌಟ್ ಹಾಕಿದ್ವಿ, ಥರ ಅಗಿಸಿ ಥರ ತುಂಬಿಸಿ ಅದನ್ನ ಗುಡಿ ಕಟ್ಲಿಕ್ಕೆ ಶುರು ಮಾಡಿಸಿಟ್ಲಾಗಿ ಬಂದ. ಬೆಳಗಿದ್ದಾಗ ಮಾತ ಇದು. ಅರ್ಥಾತ್ ನಾ ಯಾಕೆ ಹೇಳಲಿಕ್ಕೆ ಹತ್ತೀನಿ ಅಂತಂದ್ರೆ, ಒಂದು ಊರಿನಲ್ಲಿ ಒಂದು ದೊಡ್ಡ ಫ್ಯಾಕ್ಟ್ರಿ ಅದ ಅನ್ನೋ ಮಾತ್ರದಿಂದ ಆ ಊರಿನ ನೈತಿಕ ಮಟ್ಟ ಮ್ಯಾಲೆ ಏನಿದೆ ಅಂತ ತಿಳ್ಕೊಂಡಲ್ಲ. ಒಂದು ಊರಿನಲ್ಲಿ ಒಂದು ದೊಡ್ಡ ಹಾಸ್ಪಿಟಲ್ ಅದ ಅನ್ನೋದ್ರಿಂದ ಆ ಊರಿನ ಧಾರ್ಮಿಕ ಭಾವನಾ ಮ್ಯಾಲೆ ಏನಿದೆ ಅಂತ ತಿಳ್ಕೊಂಡಲ್ಲ. ಇವು ಸಹಿತ ಗರಡಿ ಮನೆ ಇದ್ದಂಗೆ. ಎದರ ಗರಡಿ ಮನೆ ಅಂದ್ರೆ ಮನಸ್ಸನ್ನು ತಯಾರು ಮಾಡೋ ಗರಡಿ ಮನೆ ಅಂತ. ದೇವಸ್ಥಾನದ ನಿಜವಾಗಿರ್ತಕ್ಕಂಥ ಕಾಲ ಏನದ ಅಂತ ತಿಳ್ಕೊಂಡು ಕೇಳಿದ, ನೋಡ್ರಿ ಮನ್ಯಾಗ ಮನಸ್ಸು ಎಷ್ಟು ಅಸ್ವಸ್ಥ. ಮನ್ಯಾಗ 108 ವ್ಯಾಪ ಅವು ಇವು ಮನ್ಯಾಗ ಮುಂಜಾನೆ ಎದ್ದು ಕೂಡಲೇ ಶುರು ಆಗ್ತಾವ. ಅವ ಅಷ್ಟು ರೊಕ್ಕ ಕೊಡ್ಬೇಕಾಯ್ತು ಕೊಟ್ಟೇನು, ಇವಿಷ್ಟು ರೊಕ್ಕ ಕೊಡ್ಬೇಕಾಯ್ತು ಕೊಟ್ಟೇನು, ಸ್ನಾನ ಮಾಡಿದ್ವಿ, ಒಂದು ಊದಿನ ಕಡ್ಡಿ ಹಿಡ್ಕೊಂಡ್ವಿ,
ಹತ್ರ ಯಾವುದೇ ಗುಡಿ ಇರ್ಕೋತ ಬಸವಣ್ಣನ ಗುಡಿ ಇರಲಿ, ಹನುಮಪ್ಪನ ಗುಡಿ ಇರಲಿ, ಈಶ್ವರ ಗುಡಿ ಇರಲಿ, ದೇವಿ ಗುಡಿ ಇರಲಿ, ಹೋಗಿ ಶಾಂತವಾಗಿ ಸ್ವಸ್ಥ ಒಂದು 5 ನಿಮಿಷ ಏನ್ ನಮ್ ಇಷ್ಟ ದೈವತನ್ನು ರಾಮ ರಾಮ ಅಂದ್ವಿ, ಶಿವ ಶಿವ ಅಂದ್ವಿ, ಶಾಂತವಾಗಿ ಕೂತ್ಕೊಂಡ್ವಿ, ಮನಸ್ಸಿಗೆ ಎಷ್ಟು ಸಮಾಧಾನ. ಆದ್ರೆ ನಮ್ಮ ಪರಿಸ್ಥಿತಿ ಹೆಂಗದ ಅಂದ್ರೆ ನಮ್ಗೆ ಸೌಡ ಇರಂಗಿಲ್ಲ. ದೇವರ ಹತ್ತದಲ್ಲಿ ಮುಂಜಾನೆ ಎದ್ದು ಕೂಡ ಶುರು, ಇವತ್ತು ಆ ಕಚೇರಿ ಹೋಗ್ಬೇಕಾಯ್ದ, ಈ ಕಚೇರಿ ಹೋಗ್ಬೇಕಾಯ್ದ, ಮನೆಯಾಗ ದೇವ್ರ ಸಹಿತ ಪೂಜೆ ಮಾಡೋ ಕಡೆ ನಮ್ಮ ಲಕ್ಷ್ಯ ಇರಂಗಿಲ್ಲ. ನಾವೊಂದು ಪ್ರವಚನದಾಗ ಒಂದು ಮಾತು ಹೇಳಿದ್ವಿ, 2 ವಿಚಾರಗಳನ್ನು ಹೇಳಿದ್ವಿ. ಆ ವಿಚಾರ ಹೆಂಗ ಬಂದ್ರೆ ಸಿದ್ಧಾಂತವ ಖರೆ ಅದು ನಮ್ಮ ಅನ್ಸೋದಕ್ಕೆ ಬರಂಗಿಲ್ಲ. ಅದೇನು ಮೊದಲನೇ ವಿಚಾರ ಏನ್ ಹೇಳಿದ್ವಿ ಅಂತ ತಿಳ್ಕೊಂಡು ಕೇಳಿದ್ರೆ, ಈಗ ನೌಕರಿ ಮಾಡ್ತಕ್ಕಂಥವ್ರಾಗ್ಲಿ ಅಥವಾ ವ್ಯವಸಾಯ ಮಾಡ್ತಕ್ಕಂಥವ್ರಾಗ್ಲಿ ಒಂದು ವಯಸ್ಸು ಬರ್ತದ ನೋಡ್ರಿ. ಆ ವಯಸ್ಸಾದ ಕೂಡಲೇ ಅವ್ರು ನಿವೃತ್ತ ಆಗ್ತಾರೆ. ನಮ್ಮಲ್ಲಿ 60 ವರ್ಷ ಶಾಂತಿ ಮಾಡಿದ್ರು ಒಬ್ರು, 60 ವರ್ಷ ಆದ ಕೂಡಲೇ ಶಾಂತಿ ಮಾಡಿಕೊಳ್ಳೋ ಪದ್ಧತಿ ಅದ. ಯಾಕೆ ಶಾಂತಿ ಮಾಡ್ಕೋಬೇಕು ಅಂದ್ರೆ 60 ವರ್ಷ ಆದ ಕೂಡಲೇ ಮಕ್ಕಳು 4 ಮಂದಿನ ಕೂಡಿಸಿ 4 ಮಂದಿ ಮುಂದೆ ಹೇಳಿದಾಗ ಏನು ಅಂದ್ರ, ನಮ್ಮ ಅಪ್ಪ ಈಗ 60 ವರ್ಷ ಆಗ್ಯಾವ, ನಾವು ದೊಡ್ಡವರಾಗಿವಿ, ನಮ್ಮ ಪ್ರಪಂಚ ನಾವು ಮಾಡಿಕೊಳ್ಳಿಕ್ಕೆ ಯೋಗ್ಯ ಆಗಿವಿ. ಇನ್ನು ನಮ್ಮ ಅಪ್ಪ ಏನದ ನಮ್ಮ ಪ್ರಪಂಚದಾಗ ತಲೆ ಹಾಕು ಕಾರಣಿಲ್ಲ. ಅವನ ಲಕ್ಷ್ಯ ಏನಾದ್ರು ಭಗವಂತನ ಕಡೆ ಕೊಟ್ಕೊಂಡು ಅವ್ನ ಜಪ ತಪ ಮಾಡಿಕೊಂಡು ಸ್ವಸ್ಥ ಇಲ್ಲ ಅಂತ 4 ಮಂದಿ ಮುಂದೆ ಹೇಳಿದಾಗ 60 ವರ್ಷ ಶಾಂತಿ ಮಾಡಿಕೊಳ್ಬೋದು. ಹೆಂಗೋ ಹಂಗೆ ಏನದಂದ್ರೆ ರಿಟೈರ್ಡ್ ಆದ್ವಿ ಅಥವಾ ಏನು ವಯಸ್ಸಾದ್ರು ನಾವೇನ್ ಮಾಡ್ತೀವಿ ಅಂತ ತಿಳ್ಕೊಂಡು ಕೇಳಿ ಎಷ್ಟೋ ಮಂದಿ ನೋಡ್ತೀವಿ. ನಾವು ಏನಪ್ಪ ರಿಟೈರ್ಡ್ ಆಗಿವಿ ಅಂತ ಹೇಳ್ತಾರೆ. ಅಂತ ಏನ್ ಮಾಡ್ಲಿಕ್ಕೆ ಹತ್ತೀವಿ, ಏನಿಲ್ರಿ ಇನ್ನೊಂದ್ ಕಡೆಗೆ ಸೈಡ್ ಬಿಸ್ನೆಸ್ ಮಾಡ್ಕೊಳ್ತೀವಿ, ಇನ್ನೊಂದು ಪಾರ್ಟ್ ಟೈಮ್ ಹೋಗ್ತೀವಿ ಅಂತ. ಯಾರಿಗೋ ಅಂಗಡಿಯಾಗ ಲೆಕ್ಕ ಬರ್ಲಿಕ್ಕೆ ಹೋಗ್ತೀವಿ, ಎಲ್ಲೇನೋ ಏನೋ ಮಾಡ್ಲಿಕ್ಕೆ ಹೋಗ್ತೀವಿ. ಯಾಕ್ರಿ ಅಷ್ಟೇ ಒಂದ್ 100-200 ರೂಪಾಯಿ ಬಂದು ಅಂದ್ರೆ ಅಷ್ಟೇ ಏನಾದ್ರೆ ಉಪ್ಪು ಮೆಣಸಿನ್ಕಾಯಿ ಆಗ್ತದ, ಅಥವಾ ಮನೆಯೊಳಗೆ ಏನು ಒಂದು ಡೈನಿಂಗ್ ಟೇಬಲ್ ತಗೋಬೇಕಾಗಿದೆ, ಒಂದು ಫ್ರಿಡ್ಜ್ ತಗೋಬೇಕಾಗಿದೆ. ಖರೆ ಹೇಳಬೇಕು ಅಂದ್ರೆ ಹೆಂಗದ ಅಂತಂದ್ರ ಆ ರಿಟೈರ್ಡ್ ಆದ ಬಳಕ ಒಂದ್ 4-6 ತಾಸು ಸುಳ್ಳ ಅಂಗಡಿಯಾಗ ಬರ್ಕೋ, ಈ ಅಂಗಡಿಯಾಗ ಬರ್ಕೋ, ಅಲ್ಲಿ ಹೋಗು ಇಲ್ಲಿ ಹೋಗು ಮಾಡೋಕ್ಕಿಂತಲೂ ಏನಾದ್ರೂ ಸ್ವಲ್ಪ ಭಗವಂತನ ನಾಮಸ್ಮರಣೆ ಮಾಡಿಕೋತ ಕೂತ್ವಿ, ಅಧ್ಯಾತ್ಮ ಗ್ರಂಥಗಳನ್ನು ಅವಲೋಕನ ಮಾಡಿಕೋತ ಕೂತ್ವಿ, ಸತ್ಸಂಗ ಮಾಡಿದ್ವಿ ಅಂದ್ರೆ ಏನೊಂದು ಸಮಾಧಾನ ಸಿಗ್ತದನೋ. ಅದು 100-200 ರೂಪಾಯಿ ಗಳಿಸಿ ಬರೀ ಒಂದು ಡೈನಿಂಗ್ ಟೇಬಲ್ ತಗೊಂಡ್ವಿ, ಹೆಣ್ಮಕ್ಳಿಗೆ ಸೀಡಿ ತಗೊಂಡ್ವಿ, ಅದನ್ನ ಮಾಡಿದ್ವಿ ಇದನ್ನ ಮಾಡಿದ್ವಿ ಅಂದ್ರೆ ಆಗುವಂತ ಆದ್ರೆ ನಾವು ಕಲ್ಪನಾ ಬರಂಗಿಲ್ಲ. ನಮ್ಗೆ ಅನಿಸ್ತದೆ ಏನಂದ್ರೆ ಅಷ್ಟೊಂದು 200 ರೂಪಾಯಿ ಪ್ರಪಂಚ ಸಾವಿರ ಗಟ್ಟಲೆ ಆಯುಷ್ಯ ತುಂಬಾ ಗಳಿಸಿ ಏನಾಗಿಲ್ಲೋ, ಅಲ್ಲಿ ಒಂದು 200-300 ರೂಪಾಯಿ ಗಳಿಸಿ ಆಗ್ಲಿಕ್ಕೆ ಶಕ್ಯ ಇದೆ. ಮನಸ್ಸು ಸಮಾಧಾನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ನಾನು ಹೇಳಿದಿಲ್ಲ, ಪ್ರಪಂಚವನ್ನ ಮಹಾರಾಜ ಹೇಳಿದ್ರು 7 ದಿವಸದಾಗ ಒಂದು ಪ್ರಪಂಚ ಚಲೋ ಮಾಡ್ತೀನಿ ಅಂತ ತಿಳ್ಕೊಂಡು ಹೇಳಿ 70 ವರ್ಷ ಮಾಡ್ಲಿಕ್ಕೆ ಆಗದೆ ಇರೋದು 7 ದಿವಸ ಮಾಡಿ. ಅಂದ್ರೆ ಅರ್ಥ ಏನು ಅಂದ್ರ ನಾವು ಅಷ್ಟು ವಯಸ್ಸಾದ ಬಳಕರೆ ಮುಂದಿನ ವಯಸ್ಸಂದ್ರೆ ಏನ್ ಗೊತ್ತಂದ್ರೆ ಬೋನಸ್ ವಯಸ್ಸಿದ್ದಾಗ ಅವು ಬಂದು ಹೋದ್ರು ಅದು ಹಿಂಗ ಗ್ಯಾರಂಟಿ ಇಲ್ಲ. 60 ವರ್ಷ ಆತು ಅಂದ್ರೆ ಉಳಿದು ಏನಪ್ಪಾ ಬೋನಸ್ ಇಲ್ಲ, ಸಿಕ್ಕಿದ್ರೆ ಇಲ್ಲ, ಎಷ್ಟು ಸಿಗ್ತಾವ ಅಷ್ಟ ಕರೆ. ಅಂದ ಬಳಕೆ ನಾವೇನ್ ಮಾಡ್ಬೇಕು ಅಂದ್ರೆ ಭಗವಂತನ ಕಡೆ ಲಕ್ಷ್ಯ ಕೊಡ್ಬೇಕು ಮೊದಲೇದು. ಇನ್ನು 2ನೇದು ಏನ್ ಸಿದ್ಧಾಂತದ ಅಂತ ತಿಳ್ಕೊಂಡು ಕೇಳಿದ್ರೆ, ಈ ಪ್ರಪಂಚದೊಳಗೆ ಏನು ಘಟನಾ ನಡಲಿಕ್ಕೆ ಹತ್ಯಾವನು, ಈ ಎಲ್ಲಾ ಘಟನಾಗಳ ಸೂಕ್ಷ್ಮವಾಗಿರ್ತಕ್ಕಂಥ ಇದು ಹೆಂಗೊಂದು ಸ್ಥೂಲ ಜಗತ್ತದನೋ ಹಾಗೆ ಇನ್ನೊಂದು ಸೂಕ್ಷ್ಮವಾದ ಜಗತ್ತದ. ಇದು ಹೆಂಗೊಂದು ಸ್ಥೂಲವಾಗಿರೋ ಜಗತ್ತದನೋ ಹಾಗೆ ಇನ್ನೊಂದು ಸೂಕ್ಷ್ಮ ಜಗತ್ತದ. ಈ ಸ್ಥೂಲ ಜಗತ್ತಿನೊಳಗಿನ ಘಟನಾದು ರಿಮೋಟ್ ಕಂಟ್ರೋಲ್ ಆ ಸೂಕ್ಷ್ಮ ಜಗತ್ತಿನಾಗ 30 ಶ್ರಾವಣ ಮಾಸದ ಪ್ರವಚನ ನಡಿಬೇಕು ಅಂತ ನಾವೆಲ್ಲ ವಿಚಾರ ಮಾಡಿದ್ವಿ. ಆದ್ರೆ ಅಲ್ಲಿ ಮೇನ್ ಸ್ವಿಚ್ ಇದೆ ಅಂತ ಹೇಳಿದ್ರಲ್ಲ, ಅಲ್ಲಿ ಮೇನ್ ಸ್ವಿಚ್ ಭಗವಂತ ಆನ್ ಮಾಡಿದ ಅಂದ್ರೆ ಇಲ್ಲಿ ನಾವು ಬೆಡ್ ಸ್ವಿಚ್ ಆನ್ ಮಾಡಿದ್ರೆ ಲೈಟ್ ಬರ್ತದೆ. ಯಥಾರ್ಥ ಏನು ಒಂದು ಪ್ರಪಂಚವು ನಡೀತಕ್ಕಂಥ ಪ್ರತಿಯೊಂದು ಘಟನಾದ ನಿಜವಾಗಿರ್ತಕ್ಕಂಥ ನಿಯಂತ್ರಣ ಯಾರ ಕೈ ಆಗಿದೆ ಅಂದ್ರೆ ಭಗವಂತನ ಕೈ ಆಗಿದೆ. ಆದ್ರಿಂದ ನಾವು ಏನ್ ಮಾಡ್ಬೇಕು ಅಂದ್ರೆ ಏನಾದ್ರೂ ಒಂದು ಜೀವನದೊಳಗೆ ಆಗ್ಬೇಕಾಗಿದೆ ಅಂತ ತಿಳ್ಕೊಳ್ಳಿ, ಇಂಥದ್ದೊಂದು ಕೆಲಸ ಆಗ್ಬೇಕಾಗಿದೆ. ನಾವೇನ್ ಮಾಡ್ತೀವಿ ಅಂತ ಮುಂಜಾನೆ ಎದ್ದು ಕೂಡಲೇ ದೇವರ ಕಡೆ ಲಕ್ಷ್ಯ ಕೊಡಂಗಿಲ್ಲ, ಯಾವ್ದಾದ್ರು ಒಂದು ಜಪ ತಪ್ಪದ ಕಡೆ ಲಕ್ಷ್ಯ ಕೊಡಂಗಿಲ್ಲ. ನಾವು ಮುಂಜಾನೆ ಎದ್ದು ಕೂಡಲೇ ಬರಗಳ ಕಚೇರಿ ಅವನು ಭೇಟಿ ಆಗೋನು, ಇವನು ಭೇಟಿ ಆಗೋನು, ಆ ಅಧಿಕಾರಿ ಭೇಟಿ ಆಗಿ ಈ ಅಧಿಕಾರಿ ಭೇಟಿ ಆಗಿ ಅಂತ ತಿಳ್ಕೊಂಡು ಹೊಂಟ್ಬಿಡ್ತೀವಿ. ಹಾಗಾದ್ರೆ ಏನ್ ಮಾಡ್ಬೇಕ್ರಿ ಅಂತ ತಿಳ್ಕೊಂಡು ಕೇಳಿದ್ರೆ ಕೆಲಸ ಎಷ್ಟು ಕಠಿಣನೋ ಅಷ್ಟು ನಮ್ಗೆ ಭಗವಂತನ ಕಡೆ ಹೆಚ್ಚು ಲಕ್ಷ್ಯ ಕೊಡ್ಲಿಕ್ಕೆ. ನಾವು ಅವತ್ತು ಅರ್ಥಾತ್ ಯಾವುದೋ ಕೆಲಸಕ್ಕೆ ಹೋಗ್ಬೇಕಾದ್ರೆ ಅದಕ್ಕಿಂತ ಮುಂಚೆ ಸ್ನಾನ ಮಾಡಿ ಶುಚಿರ್ಭೂತರಾಗಿ ಭಗವಂತನ ಮುಂದೆ ಕೂತ್ಕೊಂಡು ಭಗವಂತ ಇಂಥದ್ದೊಂದು ಕೆಲಸ ಆಗ್ಬೇಕಾಯ್ತು. ಆದ್ರಿಂದ ನಿರ್ಲಕ್ಷಿತರಾಗಿರ್ಲಿ. ನೀನು ಮನಸ್ಸು ಮಾಡಿದ್ರೆ ಅದೇನದ ಕೆಲಸ ಏನು ಅಶಕ್ಯವಾಗಿರ್ತಕ್ಕಂಥದ್ದಲ್ಲ. ನೀನು ಮನಸ್ಸು ಮಾಡಿದ್ರೆ ಬೇಕಾದಂತಹ ಕಾರ್ಯಗಳು ಸಿದ್ಧ ಆಗಲಿಕ್ಕೆ ಶಕ್ಯ. ಭಗವಂತ ಮನಸ್ಸು ಮಾಡಿದ್ರೆ ಯಾವ ಅಶಕ್ಯದ ಹೇಳಿ
ಆದ್ರೂ ನಮ್ಗೆ ಏನಾಗಬೇಕು, ಮುಂಚೆ ಭಗವಂತನ ಶರಣ ಹೋಗಬೇಕು ಅನ್ನುವಂತಹ ಭಾವನಾ ಬರಬೇಕು. ಆಮೇಲೆ ಅಧಿಕಾರಿಗಳನ್ನು ನೋಡ್ಕೊಂಡು ನಮಗೆ ದಾಮಾಜಿ ಪಂತರು ಅಂತ ತಿಳ್ಕೊಂಡು ಬಿಜಾಪುರ ಆದಿಲ್ಶಾಹಿಯ ವಸೂಲಾಧಿಕಾರಿಗಳಿದ್ರು. ಬಹಳ ದೊಡ್ಡ ಭಗವಂತನ ಭಕ್ತರು ದಾಮಾಜಿ ಪಂತರು ಅಂತ ತಿಳ್ಕೊಂಡು ವಸೂಲು ಮಾಡ್ತಕ್ಕಂಥ ಅಧಿಕಾರಿಗಳಾಗಿರೋದ್ರಿಂದ ಧಾನ್ಯಗಳನ್ನು ವಸೂಲು ಮಾಡ್ತಿದ್ರು. ಅದೆಲ್ಲ ಲೆಕ್ಕ ಇರೋದನ್ನು ಒಯ್ದು ಆದಿಲ್ಶಾಹಿ ಕೊಡ್ಬೇಕಾಗಿರ್ತಕ್ಕಂಥ. ಒಂದ್ಸಲ ಹಿಂದೆ ಬರಗಾಲ ಬಿತ್ತಲ್ಲ, ಜನರು ಹಾಯ್ ಹಾಯ್ ಅನ್ನುವಂತಹ ಪರಿಸ್ಥಿತಿ ಬಂತು. ಅವಾಗ ದಾಮಾಜಿ ಪಂತರು ಏನ್ ಮಾಡಿಬಿಟ್ರು ಅಂತ ತಿಳ್ಕೊಂಡು ಕೇಳಿದ್ರೆ, ಒಂದು 6-8 ಹಗೆ ತುಂಬಿದ್ದು, ದೊಡ್ಡ ದೊಡ್ಡ ಹಗೆ ತುಂಬಿದ್ದು, ಅದೆಲ್ಲ ಧಾನ್ಯ ಭಗವಂತ ಅರ್ಥಾತ್ ಬಿಜಾಪುರ ಆದಿಲ್ಶಾಹಿರಾಗಿದೆ. ಜನರ ಪರಿಸ್ಥಿತಿ ನೋಡಿ, ಸಮಾಜದ ಪರಿಸ್ಥಿತಿ ನೋಡಿ ಅವ್ರಿಗೆ ಏನ್ ಅನಿಸ್ತು ಅಂತಂದ್ರೆ ಇದನ್ನ ಹಂಚಿಬಿಡ್ಬೇಕು ಅಂತ. ಅದನ್ನೆಲ್ಲ ಹಂಚಿಬಿಟ್ರು, ಎಲ್ಲರಿಗೂ ಕೊಟ್ಟು ಬಿಟ್ರು. ಇದನ್ನ ಯಾರೋ ಪಿತೂರಿ ಮಾಡಿ ಅರ್ಥಾತ್ ಹೋಗಿ ಬಿಜಾಪುರ ಆದಿಲ್ಶಾಹಿ ಹೇಳಿದ್ರು. ದಾಮಾಜಿ ಬಂತ ಎಲ್ಲ ಧಾನ್ಯವನ್ನು ಬಡಬಗ್ಗರಿಗೆ ಹಂಚಿಬಿಟ್ಟ. ಆದಿಲ್ಶಾಹಿ ಹುಕುಂ ಕಲಿಸಿದೆ ಏನು ಅಂತ ತಿಳ್ಕೊಂಡು ಕೇಳಿದ್ರೆ, ನಮ್ದು ಎಷ್ಟು ಧಾನ್ಯ ಇತ್ತು ಅಷ್ಟು ಧಾನ್ಯ ದೊಡ್ಡತನ ಮುಟ್ಟಿಸ್ಬೇಕು ಅಂತ. ಅವಾಗ ಅವ್ರಿಗೇನು ಅದ್ರ ಬಗ್ಗೆ ದುಃಖ ಇಲ್ಲ, ಅಸಮಾಧಾನ ಇಲ್ಲ, ಭಯ ಇಲ್ಲ. ನಾನು ಯಾವ ಕಾರ್ಯವನ್ನು ಮಾಡಿದ್ದೀನಿ ಅಂದ್ರೆ ಭಗವಂತನ ಪ್ರೀತ್ಯರ್ಥವಾಗಿ ಮಾಡಿದ್ದೀನಿ ಅಂತಿದ್ದಾಗ ಇದರ ಚಿಂತೆ ಭಗವಂತ ಇರುತ್ತೆ, ನಾನೇ ಚಿಂತೆ ಮಾಡಿ. ಆದಿಲ್ಶಾಹಿ ಹೇಳ್ಕಳಿಸಿದ ಬಂದು ಭೇಟಿ ಆಗ್ಬೇಕು ಅಂತ ತಿಳ್ಕೊಂಡು ಆಯ್ತು ಅಂತ ತಿಳ್ಕೊಂಡು ಇವರು ಹೊರಟರು. ಆದಿಲ್ಶಾಹಿನ ಭೇಟಿ ಆಗ್ಲಿಕ್ಕೆ ಹೊರಟು ಮುಖಾಮ ಮಾಡಿಕೊಂಡು ಹೋಗ್ತಾ ಇರುವಾಗ ಭಗವಂತನ ಚಿಂತೆ ಹತ್ತಿ ನೋಡ. ಅವಾಗ ಭಗವಂತ ಏನಾದ ಅಂತ ತಿಳ್ಕೊಂಡು ಕೇಳಿದ, ಆ ದಾಮಾಜಿ ಪಂತರ ಸೇವಕ ಹೆಗಲ ಮೇಲೆ ಕಂಬಳಿ ಹಾಕೊಂಡಾನ, ಕೈಯಾಗ ಬರೀ ಹಿಡ್ಕೊಂಡಾನ, ಹಮಣಿ ಕೈಯಾಗ ಹಿಡ್ಕೊಂಡು ಆದಿಲ್ಶಾಹಿ ಮುಂದೆ ಹೋಗಿ ದುಡ್ಡು ಸುರಿತಾ ಇದ್ದಾರೆ. ಅದು ಎಷ್ಟು ರೊಕ್ಕದ್ದು ಧಾನ್ಯ ಇತ್ತು ಅಷ್ಟು ರೊಕ್ಕ ಮುಟ್ಟಿಸ್ಬಿಟ್ಟ, ಪಾವತಿ ಸಹಿತ. ದಾಮಾಜಿ ಪಂತನ ಸೇವಕ ನಾವು ಹೇಳಿದಂಗ ಕೇಳ, ಹೊಲಿಯ ನಾನು ಪಂಢರಪುರದ ದಾಮಾಜಿ ಪಂತ್ರ ನಾಳೆ ಬಿಜಾಪುರಕ್ಕೆ ಹೋಗ್ತಕ್ಕಂಥವ್ರು ಮುಖ ಮಾಡಿದಾರೆ. ಮುಂಜಾನೆ ಎದ್ದು ಸ್ನಾನ ಸಂಧ್ಯಾದಿಗಳನ್ನು ಮುಗಿಸ್ಕೊಂಡಾರ, ಪಾರಾಯಣ ಮಾಡ್ಕೋತ ಕೂತಾರೆ. ವಿಷ್ಣು ಸಹಸ್ರನಾಮ ಭಗವದ್ಗೀತಾ ಪಾರಾಯಣ ಮಾಡ್ಲಿಕ್ಕತ್ತಾರ. ಪುಸ್ತಕ ತೆಗೆದ್ರು. ಆಶ್ಚರ್ಯ ಏನು ಅಂತಂದ್ರೆ ಅದು ಎಷ್ಟು ದುಡ್ಡು ಮುಟ್ಟಿಸ್ಬೇಕಾಗಿತ್ತು ಅಷ್ಟು ದುಡ್ಡಿನ ಪಾವತಿ ಅಲ್ಲ. ಅನನ್ಯವಾಗಿ ಭಗವಂತನಿಗೆ ಶರಣ ಹೋದ್ವಿ ಅಂತ ತಿಳ್ಕೊಂಡು ಕೇಳಿದ, ನಾವನ್ನು ಹೇಳಿದೆ, ಯೋಗಕ್ಷೇಮಂ ವಹಾಮ್ಯಹಂ. ಎತ್ತರೆ ನಾವು ನಮ್ಮ ಪ್ರಪಂಚ ಸಲುವಾಗಿ ತನಿಖೆ ಸೋತೀವಿ ಅಂದ್ರೆ ಆ ಕೆಲಸ ಆಗ್ಬೇಕಾದ್ರೆ ಈ ಕೆಲಸ ಆಗ್ಬೇಕು, ನಮ್ಮನ್ನ ಹೇಳ್ಕೊಂಡು ಹೇಳ್ಕತ್ತೀನಿ. ನಾನು ಎಷ್ಟು ಧಡಪಡಿಸ್ತೀವ್ರಿ ನಾವು. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಾಮರ್ಥ್ಯ ಇರ್ತಕ್ಕಂಥ ಪರಮಾತ್ಮನಿಗೆ ನಾವು ಶರಣ ಹೋದ್ವಿ ಅಂದ್ರೆ ಯಾವ ಶಕ್ತಿ. ಇದರ್ಥ ಏನು ಅಂದ್ರೆ ನಾನು ಯಾಕೆ ಹೇಳಿಕ್ ಹತ್ತೀನಿ ಅಂತ ತಿಳ್ಕೊಂಡು ಕೇಳಿದ್ರೆ, ಜೀವನದಲ್ಲಿ ಧಾರ್ಮಿಕ ಭಾವನಾ ಜಾಗೃತ ಆಗ್ಬೇಕು, ಸಮಾಜದಲ್ಲಿ ಧಾರ್ಮಿಕ ಭಾವನಾ ಜಾಗೃತ ಆಗ್ಬೇಕು. ಅಧಿಕಾರಿಗಳಿಗೂ ಸಹಿತ ಅನಿಸ್ಬೇಕಲ್ಲ ಏನು ಅಂದ್ರೆ ಧರ್ಮ ಅನ್ನುವಂಥದ್ದು ಸಮಾಜದ ಪ್ರಾಣದ ಅಂತ. ನಾವು ಕೇವಲ ಏನ್ ಕಲ್ಪನಾ ವಿಚಾರ ಮಾಡ್ತೀವಿ ಅಂದ್ರೆ ಅರ್ಥಾತ್ ಏನು ಅಂದ್ರೆ ಸಾಮಾಜಿಕ ದೃಷ್ಟಿಯಿಂದ ನಾವು ಜೀವನವನ್ನ ಸಮೃದ್ಧಗೊಳಿಸಿಕೊಂಡಿವಿ ಅಂದ್ರೆ ನಾವು ಸುಖಿ ಆಗ್ತೀವಿ ಅಂತ ತಿಳ್ಕೊತೀವಿ. ಆದ್ರೆ ಹಂಗಿಲ್ಲ. ಆದ್ರಿಂದ ಹಿಂದಿನ ಕಾಲದಲ್ಲೂ ಸಹಿತ ಏನ್ ಪದ್ಧತಿ ಇತ್ತು ಅಂದ್ರೆ ಧರ್ಮವನ್ನ ಯಾರು ಸಂರಕ್ಷಣೆ ಮಾಡ್ತಿರ್ತಾರೋ, ಅನುಷ್ಠಾನ ಮಾಡ್ತಿರ್ತಾರೋ ಅವ್ರನ್ನ ಸಂರಕ್ಷಣೆ ಮಾಡೋದು ರಾಜ ಮಹಾರಾಜರ ಕರ್ತವ್ಯ. ಧರ್ಮೋ ರಕ್ಷತಿ ರಕ್ಷಿತ. ಧರ್ಮ ಅನ್ನುವಂಥದ್ದು ಏನ್ ಮಾಡ್ತಂದ್ರೆ ಯಾರು ಅವರನ್ನ ಸಂರಕ್ಷಣೆ ಮಾಡ್ತಾರೋ, ಧರ್ಮಾನುಷ್ಠಾನ ಮಾಡ್ತಕ್ಕಂಥವ್ರನ್ನ ನಾವು ಸಂರಕ್ಷಣೆ ಮಾಡ್ತೇವೆ. ಯಾರು ತಮ್ಮ ಜೀವನವನ್ನು ಧರ್ಮಕ್ಕಾಗಿ ಸಮರ್ಪಣೆ ಮಾಡಿಕೊಂಡಿದ್ದಾರೋ ಅವ್ರನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಆದ್ರಿಂದ ದಶರಥ ರಾಜ ವಶಿಷ್ಠ ಹೇಳ್ತಾ ಇದ್ದಾರೆ ಏನು ಅಂದ್ರೆ, ದಶರಥ ವಿಶ್ವಾಮಿತ್ರರು ಯಾವ ಅನುಷ್ಠಾನವನ್ನು ಮಾಡಬೇಕು ಅನ್ನುವಂತ ತಿಳ್ಕೊಂಡು ಪ್ರವೃತ್ತರಾಗ್ತಾ ಇದ್ದಾರೋ. ಹಿಂದಿನ ಕಾಲದಲ್ಲಿ ಏನಿತ್ತು ಅಂದ್ರೆ ಧಾರ್ಮಿಕ ಜೀವನ ಅನ್ನುವಂಥದ್ದು ಯಾವ ಭಾವದೊಳಗಿತ್ತು ಅಂದ್ರೆ ಯಜ್ಞದ ಭಾವದಲ್ಲಿ. ಯಜ್ಞಾನುಷ್ಠಾನ ಮಾಡೋದ್ರ ಧಾರ್ಮಿಕ ಜೀವನದ ಲಕ್ಷಣ ಆಗಿದೆ. ಆದ್ರಿಂದ ಸಹಸ್ರಾಂಗನ ಋಷಿ ಮುನಿಗಳು ಅರಣ್ಯದಲ್ಲಿ ಇದ್ದುಕೊಂಡು ಕಂದ ಮೂಲಗಳನ್ನು ಸೇವನೆ ಮಾಡಿ ಯಜ್ಞಗಳನ್ನು ಆಚರಿಸ್ತಾ ಇದ್ರು. ರಾಜ ಮಹಾರಾಜರು ಸಹಿತ ತಮ್ಮ ಇಡೀ ವಯಸ್ಸಿನೊಳಗೆ ತಮ್ಮ ರಾಜ್ಯ ಪಾಠಗಳನ್ನೆಲ್ಲ ಬಿಟ್ಟು ಅರಣ್ಯದಲ್ಲಿ ಇದ್ದುಕೊಂಡು ತಪಶ್ಚರ್ಯ ಮಾಡ್ತಾ ಇದ್ರು. ಮನುಷ್ಯ ಇಡೀ ವಯಸ್ಸಾದ ಕೂಡಲೇ ಭಗವಂತನ ಕಡೆಗೆ ಲಕ್ಷ್ಯ ಕೊಡ್ಬೇಕು. ಒಂದ್ಸಲ ನಾವು ಧಾರವಾಡದಲ್ಲಿ ಪ್ರವಚನ ಮಾಡ್ತಾ ಇದ್ದಾಗ ಒಬ್ರು ಬಂದು ನಮ್ಗಂದ್ರು, ಏನ್ರಿ ನೀವು ಇಲ್ಲಿ ತಾಸುಗಟ್ಟಲೆ ಪ್ರವಚನ ಮಾಡಿ ದೇಶದ ಸಮಯವನ್ನು ಹಾಳು ಮಾಡ್ತಾ ಇದ್ದೀರಿ, ಸಮಾಜದ ಸಮಯವನ್ನು ಹಾಳು ಮಾಡ್ತಾ ಇದ್ದೀರಿ ಅಂತ. ಯಾಕೆ ಅಂತ ಕೇಳಿ,
ಅಲ್ಲಿ ಪಾಪ ಏನಾದ್ರೂ ಜನರು ಕೆಲಸ ಭವಿಸಿ ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಿರ್ತಾರ ಅಂತವನ್ನೆಲ್ಲ ಒಟ್ಟು ಕೂಡಿಸಿಕೊಂಡು ಏನಾದ್ರೂ ಇಂಥ ಹೇಳ್ಕೋತ ಕೂತ್ರಿ ಅಂದ್ರ ಸಮಾಜದ ಸಮಯ ಅನ್ನುವಂಥದ್ದು ವ್ಯರ್ಥ ಆಗ್ತದೆ. ನಾವು ಖರೆ ಅದನ್ನೇ ಹೇಳೋದು. ಅರ್ಥಾತ್ ನಾವೇನು ಯಾರೇನು ಮನೆಗೆ ಫೋನ್ ಮಾಡಿ ಬರೀಪ್ಪ ನಿಮ್ಮ ಸಮಯವನ್ನು ಹಾಳು ಮಾಡ್ಕೋಬಾರ್ದು ಅಂತ ಕರಿತೀವಿ. ನಾವು ಹೇಳಿದ್ವಿ ಅವರಿಗೆ, ನಾವು ಜೀವನದಲ್ಲಿ ಆಚರಿಸಬೇಕಾಗಿರ್ತಕ್ಕಂಥ ಕರ್ಮಗಳಾಗಲಿ ಮಾಡಬೇಕಾಗಿರತಕ್ಕಂಥ ಕರ್ಮಗಳ ಮೌಲ್ಯ ತಿಳ್ಕೋಬೇಕು ಅಂತಂದ್ರೆ ಅದು ಸತ್ಸಂಗದ ಹೊರತಾಗಿ ಶಕ್ಕಿಲ್ಲ. ಅರ್ಜುನ ಯುದ್ಧ ಮಾಡಬೇಕು ಅಂತ ಎಲ್ಲ ತಯಾರಿ ಮಾಡಿಕೊಂಡು ಬಂದೇನೋ ಖರೆ, ಆ ಅರ್ಜುನ ಬುದ್ಧಿ ಒಳಗೆ ಅಂತಃಕರಣದೊಳಗೆ ಮೋಹ ಅನ್ನುವಂಥದ್ದು ಆವರಿಸಿದಾಗ ಅದು ಭಗವಂತನ ಉಪದೇಶದಿಂದ ಹೆಂಗ ಮೋಹ ನಿವಾರಣೆಯಾಗಿ ಪುನಃ ತನ್ನ ಕರ್ತವ್ಯವನ್ನು ಅವನು ಸರಿಯಾಗಿ ಪಾಲಿಸಲಿಕ್ಕೆ ಯೋಗ್ಯ ಆದ್ನು, ಹಾಗೆ ಸಮಾಜಕ್ಕೂ ಸಹಿತ ಕರ್ತವ್ಯದ ಸರಿಯಾದ ಪ್ರಜ್ಞೆ ಅನ್ನುವಂಥದ್ದು ಸತ್ಸಂಗದ ಹೊರತಾಗಿ ಬರ್ಲಿಕ್ಕೆ ಶಕ್ಕಿಲ್ಲ. ಆದ್ರಿಂದ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ ಜೀವನದಲ್ಲಿ ಸತ್ಸಂಗಕ್ಕೆ ಬಹಳ ಮಹತ್ವ ಅಂತ ಹೇಳಿದ್ವಿ. ಅಟ್ರಾಗಿ ಇನ್ನೊಬ್ರು ಬಂದು ಹೇಳಿದ್ರು, ಇಲ್ರಿ ನೀವು ಮಗಳು ಬಹಳ ಚಲೋ ಅದಂದ್ರು, ಬಹಳ ಅನುಕೂಲ ಅದ, ಇನ್ನಷ್ಟು ಹೇಳ್ರಿ ಅಂತಂದ್ರು. ಯಾಕ್ರಿ ಅಂತಂದ್ರು, ಏನ್ರಿ ಮನ್ಯಾಗ ಮುದುಕಿ ಮನ್ಯಾಗ ಬರೀ ಕಿಟಕಿನ ಹೆಚ್ಕೊಂಡು ಕೂತಿರ್ತಾರೆ, ನಾವು ಗಂಡ ಹೆಂಡತಿ ಚೆನ್ನಾಗಿ ಅಲ್ಲಿ ಮಾತಾಡ್ಬೇಕು ಅಂದ್ರೆ ಅವಕಾಶ ಆಗುದಿಲ್ಲ. ನಿಮ್ ಪ್ರವಚನಕರಿ 2 ತಾಸು ಹೋದು ಅಂದ್ರೆ ಅಟ್ಲಾಗ ನಾವು ಮನ್ಯಾಗ ಆರಾಮ್ ಇರ್ತೀವಿ. ನಾವ್ ಕನಿಷ್ಠ ಇಷ್ಟರ ಉಪಯೋಗ ಆಗ್ತಿಲ್ಲ ನಮ್ಮ ಪ್ರವಚನದ್ದು ಅಂತಂದ್ರೆ. ಅರ್ಥಾತ್ ಏನು ಅಂತಂದ್ರ ಆ ವಯಸ್ಸಿನೊಳಗೆ ಯಾಕಾಗುವಂತಕ್ಕ ನಾವು ಪ್ರಯತ್ನ ಪೂರ್ವಕವಾಗಿ ಸತ್ಸಂಗ ಮಾಡ್ಬೇಕು. ಆ ವಯಸ್ಸಿನಲ್ಲಿ ಆ ಇಡೀ ವಯಸ್ಸಿನೊಳಗಡೆ ಭಗವಂತನ ಕಡೆ ಲಕ್ಷ್ಯ ಕೊಡ್ಬೇಕು. ಹೆಂಗೋ ಹಂಗ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಜನರು ಸಹಿತ ಹಂಗೆ ಕೊಡ್ತಕ್ಕಂಥ ಪದ್ಧತಿ, ಧರ್ಮದ ಕಡೆ ಲಕ್ಷ್ಯ ಕೊಡ್ತಕ್ಕಂಥದ್ದು ಆವಾಗಿನ ಕಾಲದ ಒಂದು ಸ್ವಾಭಾವಿಕವಾಗಿರ್ತಕ್ಕಂಥ ಪ್ರವೃತ್ತಿ ಆಗಿದೆ. ವಶಿಷ್ಠರು ದಶರಥ ಹೇಳ್ತಾ ಇದ್ದಾರೆ, ದಶರಥ ನಿನ್ನ ಕರ್ತವ್ಯ ಇರುತ್ತೆ. ವಿಶ್ವಾಮಿತ್ರರು ಮಾಡಬೇಕಾಗಿರ್ತಕ್ಕಂಥ ಯುದ್ಧವನ್ನು ಯಜ್ಞವನ್ನು ಸಂರಕ್ಷಣೆ ಮಾಡತಕ್ಕಂಥ ನಿನ್ನ ಕರ್ತವ್ಯ. ಒಂದು ಪ್ರಶ್ನೆ ನಿರ್ಮಾಣ ಆಗ್ತದ ಅಂತ ತಿಳ್ಕೊಂಡು ಕೇಳಿದ್ರ, ಹಾಗಾದ್ರೆ ವಿಶ್ವಾಮಿತ್ರ ಅಸಮರ್ಥರಿದ್ರೆ ಸ್ವಭಾವ ಮಾನಕರನ್ನ ನಾಶ ಮಾಡ್ಲಿಕ್ಕೆ ಅಂತ ತಿಳ್ಕೊಂಡು ಕೇಳಿದ್ರೆ ಅಸಮರ್ಥರಿದ್ದೇವೆ. ಆದ್ರೆ ಒಂದು ಶಾಸ್ತ್ರದಲ್ಲಿ ಏನ್ ಹೇಳಿದಾರ ಅಂತ ತಿಳ್ಕೊಂಡು ಕೇಳಿದ್ರ, ಯಾವುದೋ ಒಂದು ಅನುಷ್ಠಾನವನ್ನು ನಾವು ಆಚರಣೆ ಮಾಡಬೇಕಾದ್ರೆ ಆ ಅನುಷ್ಠಾನ ಮಾಡುವುದರೊಳಗೆ ಅಹಿಂಸಾ ಭಾವದಿಂದ ಅನುಷ್ಠಾನ ಮಾಡಬೇಕು ಅಂತ. ಪೂಜಾ ಮಾಡಬೇಕು ಅಂದಾಗ ಶಾಂತವಾಗಿ ಇದ್ದುಕೊಂಡು ಪೂಜಾ ಮಾಡ್ಬೇಕು. ಪೂಜಾ ಮಾಡುವಾಗ ಹೊಡೆದು ಬಡಿಯುವುದು ಬೈಯುವುದು ಮಾಡ್ಕೊಂಡು ಪೂಜಾ ಮಾಡ್ತಾರೆ. ಒಂದೊಂದ್ಸಲ ಬರ್ತದ್ರೆ ಆವೇಶ, ಪೂಜಾ ಮಾಡುವಾಗ ಸಹಿತ ಅಕ್ಷಿಗೆ ಇರ್ತಾರೆ. ಏನ್ ಮನೆಯ ಮಂದಿ ಮನುಷ್ಯ ಕೇಳ್ತಾರೆ, ಚಂದಾಗಿ ನೀವು ಹೂ ತಂದಿಟ್ಟಿಲ್ಲ, ಪತ್ರಿ ತಂದಿಟ್ಟಿಲ್ಲ, ಅದನ್ನ ಮಾಡಿ ಇದನ್ನ ಮಾಡಿ, ನೀವು ಬೈಯೋ ಮಂತ್ರ ಅವರು ಪೂಜೆ ಮಂತ್ರ ಇಂಥ ಇರ್ತಾವ. ಒಬ್ಬ ಫೌಜ್ದಾರ್ ಇದ್ದ, ಅದು ಧಾರ್ಮಿಕ ಭಾವನಾ ಮನುಷ್ಯ ಇದೆ. ಪೂಜೆ ಪುನಸ್ಕಾರ ಮಾಡುವಂತಹ ಭಾವನಾ. ಒಬ್ಬ ಸಾಧು ಸತ್ಪುರುಷನಿಗೆ ವಿಷಯದಲ್ಲಿ ಅವ್ರಿಗೆ ಭಾಳ ಪೂಜೆ ಭಾವನಾ ಇತ್ತು. ನಾವು ಹತ್ತು ಹೋಗ್ತಿದ್ದ ಸತ್ಸಂಗಕ್ಕೆ, ಸತ್ಪುರುಷರಿಗೆ ಅಂತ ಸಿಟ್ಟು ಭಾಳದಲ್ಲಿ ಏನ್ ಮಾಡೋಗ್ತಿದೀವ, ಅವರೊಂದು ಡಿಪಾರ್ಟ್ಮೆಂಟ್ ಅಂತರದಲ್ಲಿ ನಿರ್ಬೋಧಕ್ಕೆ ಏನ್ ತಪ್ಪಿಲ್ಲ ಅಂತ. ಆದ್ರೂ ಸ್ವಲ್ಪ ಸಮಾಧಾನ ಬೇಕಲ್ಪ. ಅವರೊಂದು ಹಾಗಾದ್ರೆ ಒಂದು ಕೆಲಸ ಮಾಡ್ರಿ, ದಿನ ದೇವರು ಪೂಜೆ ಮಾಡುವಾಗ ಮೌನವಾಗಿದ್ದುಕೊಂಡು ಪೂಜೆ ಮಾಡ್ರಿ ಅಂತ, ಕೂಡ್ರಿ ಅಂತ. ಮೌನ ಇದ್ದ ಪೂಜೆ ಮಾಡ್ತೀವಿ. ಪೂಜೆ ಮಾಡುವಾಗ ಮೌನ ಇರ್ಬೇಕು, ಶಾಂತ ಇರ್ಬೇಕು. ಮೌನದೊಳಗೆ ಬಹಳ ದೊಡ್ಡ ಶಕ್ತಿ ಅದ, ನಮ್ಮ ಕಲ್ಪನಾ ಇಲ್ಲ. ಮಹಾರಾಜರು ಒಂದು ಮಾತು ಹೇಳಿದ್ರು, ಲಕ್ಷದಾಗಿ ಇಟ್ಕೊಳ್ಳುವಂತಹ ಮಾತು. ಎಷ್ಟರೇ ಮಾತಾಡ್ತೀವ್ರಿ ನಾವು, ಸುಮ್ಮನೆ ಅನಾವಶ್ಯಕ ಮಾತಾಡ್ತೀವಿ. ಯಾರು ಮಾತಾಡ್ಕೊತ ಬೆಳಕು ನಾವು ತಲೆ ಹಾಕಿದ್ವಿ, ಅವ್ರ ಕಡೆ ಚೀತು ಅನ್ಸ್ಕೊಂಡು ಬೈದ್ರು. ನೀನ್ ಯಾವ ಕಡೆ ಹೋದ್ ಸುಮ್ಮನೆ ದಾರಿ ಹೇಳ್ತಾರಿಲ್ಲ. ಮಾತಾಡಿದ್ರೆ ಏನ್ ಮಾತಾಡ್ತೀವಪ್ಪ ಅಂದ್ರೆ ಎರಡು ಮಾತಾಡ್ತಾವ ನಮ್ಮ. ಒಂದೇನಂದ್ರೆ ಆತ್ಮಸ್ತುತಿ, ಪರನಿಂದ. ಇವ್ರು ಬಿಟ್ಟರೆ ಮೂರನೇ ಮಾತಾಡಿಲ್ಲ. ನಮ್ಮನ್ನ ನಾವು ಹೊಗಳ್ಕೊಳ್ಳೋದು, ಇಲ್ಲ ಮತ್ತೊಬ್ಬನಿಂದ. ಒಂದು ಕತ್ತಿ ಮೇಲೆ ಕೂತು 4 ಮಂದಿ ಹತ್ತಿ ಹೊಡಿತಿದ್ರು. ಒಂದು ಹುಡುಗ ಬಂದ ಏನಂದ್ರೆ ಅಪ್ಪ ಅವು ಕರಿತಾಳ, ಅವಂದ ಬರಂಗಿಲ್ಲ ಹೋಗಲ್ಲ, ಅವು ಕರಿತಾಳಲ್ಲ ಭಾಳ ಬರಂಗಿಲ್ಲ ಹೋಗಲ್ಲ. ಅಂದ ಕೂಡಲೇ ಹೋದ ಹುಡುಗ ಪಾಪ. ಮತ್ತು ಬಂದ,
ಅರ್ಜೆಂಟ್ ಅದಂತಪ್ಪ ಅವು ಕರೀತಾರಪ್ಪ ಬರಂಗಿಲ್ಲ. ಆ ಬಾಕಿದವ್ರು ಹೇಳಿದ್ರು ಹೋಗಿಲ್ಲ ಬರಂಗಿಲ್ಲ ಯಾಕಂತೀರಿ, ಹೋಗಂಗಿಲ್ರಿ ಅಂತ. ಯಾಕೆ ಹೋಗ ನಾ ಎದ್ದು ಹೋಗಿ ನನ್ನಿಂದ ಮಾಡ್ತೀರಿ, ನೀವೆಲ್ಲ ಹೋಗಂಗಿಲ್ಲ. ನಮ್ದು ಏನಪ್ಪಾ ಅಂದ್ರೆ ಆತ್ಮಸ್ತುತಿ ಪರನಿಂದ ಮತ್ತೊಬ್ಬರನ್ನ ಬೈಯೋದು ನಮ್ಮನ್ನ ಹೊಗಳಿಕೊಳ್ಳುದು, ಇದ ಮುಖ್ಯವಾಗಿರ್ತಕ್ಕಂಥದ್ದು ಏನಂತಂದ್ರೆ ನಮ್ಮ ಹರಟಿ ಲಕ್ಷಣ. ಇರ್ಬೋದು. ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ ಮೌನದೊಳಗಿಂದ ಸಾಮರ್ಥ್ಯ ನಿರ್ಮಾಣ. ಮಹಾರಾಜರು ಒಂದು ಬಹಳ ಚಂದ ಮಾತು. ಮಹಾರಾಜ ಏನ್ ಹೇಳಿದ್ರು ಅಂದ್ರೆ ಕಿಶೆದಾಗ ಸಾಕಷ್ಟು ರೊಕ್ಕ ಅಂತ ಒಂದು ವ್ಯವಹಾರ ಮಾಡ್ಲಿಕ್ಕೆ ಹತ್ತೀವಿ, ಅವನಿಗೆ 15 ರೂಪಾಯಿ ಕೊಡ್ಬೇಕಾಯ್ತು. ನಿಮ್ ಕಿಶೆದಾಗ 106 ರೂಪಾಯಿ 16 ರೂಪಾಯಿ ಕೊಡ್ತೀನಿ. ಕಿಶೆದಾಗ ಬೇಕಾದಷ್ಟು ರೊಕ್ಕ ಅಂತ ತಿಳ್ಕೊಂಡು 15 ರೂಪಾಯಿ ಕೊಡೋ ಬದ್ಲಿ 16 ಕೊಡ್ತೀರೇನು? ಕೊಡಂಗಿಲ್ಲ. 15 ಕೊಡ್ತೀವಿ, ಮತ್ತೆ 2 ಸಲ ಎಣಿಸ್ಕೊಡ್ತೀವಿ, 2 ಸಲ 3 ಸಲ. ಹೆಂಗೋ ಹಂಗ ಮಹಾರಾಜರು ಏನಂದ್ರು ಅಂದ್ರೆ ಬೇಕಾದಷ್ಟು ಮಾತಾಡ್ಲಿಕ್ಕೆ ಬರ್ತದಂತಿದ್ರು. ಯಾವ ವ್ಯವಹಾರದೊಳಗೆ ಎಷ್ಟು ಮಾತಿನ ಅವಶ್ಯಕತೆ ಅದನ್ನು ಅಷ್ಟ ಮಾತಾಡಿ. ಎಂಥ ಚಂದ ಮಾತು ಹೇಳಿದ್ರು. ಯಾವ ವ್ಯವಹಾರದೊಳಗೆ ಎಷ್ಟು ಮಾತಿನ ಅವಶ್ಯಕತೆ ಅದನ್ನು ಅಷ್ಟ ಮಾತಾಡಿ. ಬೇಕಾದಷ್ಟು ಮಾತಾಡ್ಲಿಕ್ಕೆ ಬರ್ತದೆ, ಬಡ 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 ಮಾತಾಡಿದ್ರೆ ಮಂದಿ ಬೈತಾರೆ, ಹೋಗಿರ್ತಾರೆ. ಇರ್ಬೋದಲ್ಲ. ಯಾಕೆ ಹೇಳಿಕ್ ಹತ್ತೀನಿ ಅಂದ್ರೆ ಮೌನ ಇರಬೇಕಾದ ಬಹಳ ಮಹತ್ವದ. ಸಾಧಕರಿಗೆ ಮೌನದ ಅಭ್ಯಾಸ ಮಾಡಬೇಕು. ಮೌನದೊಳಗೆ ಶಕ್ತಿ ನಿರ್ಮಾಣ ಆಗ್ತದೆ. ಒಂದು ಮಾತು ಹೇಳ್ತಿರ್ತೀನಿ, ಮಹಾರಾಜ ಹೇಳಿರೋ, ನೀವು 12 ವರ್ಷ ಖರೆ ಮಾತಾಡಬೇಕು, ಇಲ್ಲ ಮೌನರೇ ಇರಬೇಕು, ಆಮೇಲೆ ನೀವು ಮಾತಾಡಿದ ಖರೆ. ಅದಕ್ಕೆ ವಾಣಿ ತಪ ಅಂತ ತಿಳ್ಕೊಂಡು ಹೆಸರು. ನಾವು 12 ವರ್ಷ ಬೇಡ, 1 ವರ್ಷ ಬೇಕಾದ್ರೆ ನಾವು ಖರೆ ಮಾತಾಡಬೇಕು, ಇಲ್ಲ ಮೌನ ಇದ್ದ ನೋಡ್ರಿ ನೀವು ಬೇಕಾದ್ರೆ ನೀವು ಮಾತಾಡಿದ ಖರೆ. ವಾಣಿ ಒಳಗಂತ ಸಾಮರ್ಥ್ಯ ಇರ್ಬಾರ್ದ. ಇದು ಬಹಳ ಸೂಕ್ಷ್ಮ ವಿಷಯ. ಆ ಫೌಜಾರ್ ಏನ್ ಮಾಡ್ತಿದ್ದ ಅಂದ್ರೆ ಪೂಜಾ ಮಾಡೋ ಟೈಮ್ ಮೌನ ಇರ್ತಿದ್ದ. ಒಬ್ಬ ಕಳ್ಳನ್ನ 4 ದಿವಸದಿಂದ ಹುಡುಕ್ತಿದ್ರು, ಶಿವಲಾಗಿದ್ದವ. ವಾರಗಟ್ಟಲೆ ಆಗಿತ್ತು, ಶಿವಲಾಗಿದ್ದ. ಪೊಲೀಸರು ಪಾಪ ಎಲ್ಲಾ ಕಡೆ ಹುಡುಕ್ಯಾಲಿಕ್ಕೆ ಹತ್ತಿದ್ರು. ಅಕಸ್ಮಾತ್ ಒಂದ್ ದಿವ್ಸ ಸಿಕ್ತವ. ಸಿಕ್ಕುಳ್ಳೆ ಪೊಲೀಸರಿಗೆ ಸಂತೋಷ ಆಯ್ತು. ಬಂದು ಫೌಜದಾರ್ ಮನೆಯಾಗಿದ್ದ. ಬಂದು ಅವ್ರಿಗೆ ಹೇಳ್ಬೇಕು, PSI ಹೇಳೋರಿದ್ರು. ಪೊಲೀಸರಿಗೆ ಹೇಳಿದ್ರು, ಪಾಪ ಪೂಜೆ ಮಾಡ್ಕೋತ ಕೂತಿದ್ದ, ಮೌನ ಇದ್ದ. ಅವ್ ಒಮ್ಮೆಲೆ ಬಂದೆ, ಸಾಹೇಬ್ ಸಿಕ್ಕ್ರಿ ಅಂತ ಹೇಳಿ. ಕಾಲ ಸಿಕ್ಕ ಅಂದ್ಬಿಟ್ಟು ಎಷ್ಟು ಸಂತೋಷ ಆಗ್ತದೆ ಅಂತಂದ್ರೆ, ಪಾಪ 8 ದಿವಸ ಆಗಿತ್ತು, ಹುಡುಕ್ಲಿಕ್ಕೆ ಹತ್ತಿದ್ದು, ಶಿವಲ್ಲಾಗಿದ್ದ. ಸಿಕ್ಕ ಅಂದ ಕೂಡ ಭಾರಿ ಸಂತೋಷ ಆಯ್ತು. ಅವಾಗ ಪೊಲೀಸರು ಕೇಳಿದ್ರು, ಅವ್ನಿಗೆ ಏನ್ ಶಿಕ್ಷಾ ಕೊಡ್ರಿ ಅಂತ. ಇವಾಗ ಏನ್ ಹೇಳ್ಬೇಕಾಗಿತ್ತು ಅಂದ್ರ ಕಾಲಿಗೆ ಹಗ್ಗ ಕಟ್ಟಿ ತಲೆ ಕೆಳಗೆ ಮಾಡಿ ಜೋತ್ ಬಿಟ್ಟು ಚಲೋ ತಂಗ ಹೊಳ್ಳಿ ಅವನು ಅಂತ ಹೇಳ್ಬೇಕಾಗಿತ್ತು. ಅದಕ್ಕೆ ಅವ್ನು ಏನ್ ಮಾಡಿ ಮೌನ ಇದ್ದ. ಹೆಂಗ್ ಹೇಳ್ತಾನ ಅವ್ ಬಡ ಬಡ ಪೂಜಾ ಥಾಪಾನೊಳಗ ಒಬ್ಬ ಡೊಗ್ಗಾರ ಕೃಷ್ಣನ ಮೂರ್ತಿ ಬಡ ಬಡ ತನ್ನ ಜನಿವಾರ ತೆಗೆದ ಡೊಗ್ಗಾರ ಕೃಷ್ಣನ ಕಾಲಿ ಕಟ್ಟಿದ, ಹಿಂಗ್ ಉಲ್ಟಾ ಮಾಡಿದ, ತೀರ್ಸ್ಕೊಂಡು ತಗೊಂಡು ಹಿಂಗ ಹೊಳ್ಳಿ ಅವನು. ಎಂಥ ಮೌನ ಇದು ಅಂತ ಇರ್ಬೋದಲ್ಲ. ಯಾಕೆ ಹೇಳಿ ಕತ್ತೀನಿ ಅಂತಂದ್ರೆ ಸಂಯಮ ಬೇಕು ಅಂತ ಹೇಳಿ. ಅರ್ಥಾತ್ ಏನು ಅಂತ ತಿಳ್ಕೊಂಡು ಕೇಳಿದ, ತಪಶ್ಚರ್ಯ ಮಾಡುವ ಹೊತ್ತಿನೊಳಗ, ಯಜ್ಞಯಾಗಾದಿಗಳನ್ನು ಮಾಡುವ ಹೊತ್ತಿನಾಗ, ಪೂಜಾ ಪುರಸ್ಕಾರಗಳನ್ನು ಮಾಡುವ ಹೊತ್ತಿನಾಗ ತಮೋ ಗುಣ ಬರ್ತದೆ. ಅವಾಗ ಹೊಲಿ ಬಲಿ ಎನ್ನುವಂಥ ಭಾವ ಬರಬಾರದು ಅನ್ನುವಂಥ ದೃಷ್ಟಿಯಿಂದ ವಿಶ್ವಾಮಿತ್ರರು ಏನ್ ಮಾಡಿದ್ರು ಅಂತಂದ್ರೆ, ನಾನು ಯಜ್ಞ ಮಾಡ್ಕೊಂತ ಕೂತಿ ಅವಾಗ ಸುಭಾವ ಮಾರೀಚರು ಬಂದು ತ್ರಾಸ ಕೊಡ್ಲಿಕ್ಕೆ ಹತ್ರು. ಯಜ್ಞ ಅವರನ್ನು ಹೊಡೆಯೋದು ಅನ್ನುವಂಥ ಉಚಿತವಾಗಿರ್ತಕ್ಕಂಥದ್ದಲ್ಲ, ಯಜ್ಞ ಭಂಗ ಆಗ್ತದ. ಆದ್ರಿಂದ ನಾನು ಈ ಒಂದು ಯಜ್ಞದ ಸಂರಕ್ಷಣೆಗಾಗಿ ಆ ಸುಭಾವ ಮಾರೀಚರನ್ನು ನಾಶ ಮಾಡೋದಕ್ಕಾಗಿ ರಾಮನನ್ನು ಕರ್ಕೊಂಡು ಹೋಗ್ಬೇಕು ಅನ್ನುವಂಥ ಭಾವನೆಯಿಂದ ಅಯೋಧ್ಯ ಆಗ್ತದೆ. ದಶರಥ ರಾಜ ಹೇಳಿದ, ವಸಿಷ್ಠರ ಆಜ್ಞಾ ಪಾಲನೆಯನ್ನು ನಾನು ಮಾಡಬೇಕಾಗಿರ್ತಕ್ಕಂಥದ್ದು ಕರ್ತವ್ಯ. ಸದ್ಗುರುಗಳ ಆಜ್ಞಾ ಪಾಲನೆ ಮಾಡುವಂಥದ್ದು ಬಹಳ ಮಹತ್ವದ. ನಾನು ಒಂದು ದಿವಸ ಹೇಳಿದೆ, ರಾಜಾಗ ಅರ್ಥಾತ್ ಸಾಧು ಹೇಳ್ದ, ಈ ಗುಡ್ಡದ ಮೇಲೆ ಕಲ್ಲು ಆರಿಸೋಕೆ ಅಂತ ಹೇಳಿ. ಅಕ್ಷರಶಃ ಆಜ್ಞಾ ಪಾಲನೆ ಮಹಾರಾಜ ಹತ್ರ ಭಾವುಸಾಹೇಬರು ಅಂತ ತಿಳ್ಕೊಂಡಿದ್ರು. ಭಾವುಸಾಹೇಬರು ಮಹಾರಾಜರು ಜೀವನದಲ್ಲೇ ಬಹಳ ದೊಡ್ಡ ವ್ಯಕ್ತಿಗಳಾದರು. ಎದರಿಂದ ಅಂತ ತಿಳ್ಕೊಂಡು ಕೇಳಿದ, ಮತ್ತೊಂದು ಏನೂ ಅಲ್ಲ, ಮಹಾರಾಜರು ಹೆಂಗೆ ಹೇಳಿದ್ರು ಹಂಗೆ.
ಮಹಾರಾಜರು ಮಾಡ್ತಕ್ಕಂಥ ಕಾರ್ಯದಲ್ಲಿ ಅವ್ರಿಗೆ ಏನಿತ್ತು ಅಂತಂದ್ರ ಅದು ಹಿತದ ಯೋಗ್ಯದ ಅನ್ನುವಂತಹ ಭಾವನ. ಅರ್ಥಾತ್ ಮಹಾರಾಜರು ಏನ್ ಹೇಳಿದ್ರು ಅದನ್ನ ಅಕ್ಷರಶಃ ಪಾಲನೆ ಮಾಡೋದು ಎಷ್ಟು ಕಠಿಣ ಅದ ಅಂತಂದ್ರೆ, ಮಹಾರಾಜರು ಒಂದ್ಸಲ ಬಹುಶಃ ಏನು ಬಹುಶಃ ಅವ್ರಿಗೆ 9 ಜನ ಮಕ್ಕಳು. ಮಹಾರಾಜರು ಅವ್ರಿಗೆ ಬಹುಶಃ ಏನು ಬಹುಶಃ ಈ ಮಕ್ಕಳ ಕಾಳಜಿ ಮಾಡಬೇಡ್ರಿ, ಅದು ಜವಾಬ್ದಾರಿ ನನಗದ ಅಂತ. ತಿರುಗಿ ಅವರು ತಮ್ಮ ಜೀವನದೊಳಗೆ ಎಂದೂ ತಮ್ಮ ಮಕ್ಕಳ ಕಾಳಜಿ ಮಾಡಿ ಸದ್ಗುರುಗಳ ಆಜ್ಞಾ ಪಾಲನೆ ಮಾಡುವಂತ. ಒಂದೊಂದ್ಸಲ ನಮ್ಗೆ ಏನಾಗ್ತದ ಅಂತ ತಿಳ್ಕೊಂಡು ಕೇಳಿದ್ರೆ ಅವ್ರು ಹೇಳಿರ್ತಕ್ಕಂತಹ ಶಬ್ದದ ಅರ್ಥ ಆಗುದಿಲ್ರಿ. ನಾವೇನಾದ್ರೂ ವಿಪರೀತ ಮಾಡಿಟ್ಬಿಡ್ತೀವಿ. ಭೀಮರಾವ್ ಕಾರಗೋಳಿ ಅಂತ ತಿಳ್ಕೊಂಡಿದ್ರು ಇಲ್ಲೇ ಗದಗಿನಲ್ಲಿ. ಬ್ರಹ್ಮಾನಂದ ಮಹಾರಾಜರ ಅಣ್ಣನ ಮಗ ಅವರು ವಕೀಲರಿದ್ರು. ಮಹಾರಾಜ ಶಿಷ್ಯರು ಗೋಂದಾವಳಿಗೆ ಹೋಗಿದ್ರು. 4 ದಿವಸ ಇದ್ರು ಗೋಂದಾವಳಿಯಲ್ಲಿ. ಶನಿವಾರ ದಿವಸ ರಾತ್ರಿ 10 ಗಂಟೆಗೆ ಭೀಮರಾವ್ ಕಾರಗೋಳಿ ಅವರು ಛಕಡಿ ಹೂಡಿಸಿ ಛಕಡಿಯೊಳಗೆ ಸಾಮಾನಿಟ್ಟು ಮಹಾರಾಜ ನಮಸ್ಕಾರ ಮಾಡ್ಲಿಕ್ಕೆ ಬಂದು, ಮಹಾರಾಜ್ ನಾ ಇವತ್ತು ಗದಿಗೆ ಹೊಂಟಿದ್ದೆ. ಮಹಾರಾಜರು ಏನಂದ್ರು, ಅಷ್ಟ್ಯಾಕ ಅವಸರ, ನಾಳೆ ಹೋಗ್ರಿ ಅಂದ್ರು. ಅವಾಗ ಅವ್ರು ಏನಂದ್ರು, ಇಲ್ರಿ ಮಹಾರಾಜ್ ಸೋಮವಾರ ದಿವಸ ನನಗೆ ಕೋರ್ಟಿಗೆ ಹೋಗ್ಬೇಕಾಗಿದೆ, ಆದ್ರಿಂದ ನಾಳೆ ಎಷ್ಟೊತ್ತಿದ್ರು ನಾಳೆ ಸಂಜೆ ತನಕ ನನ್ನ ಗದಗ್ ಮುಟ್ಟಬೇಕಾಗಿದೆ, ಆದ್ರಿಂದ ನಾ ಇವತ್ತು ಹೋಗ್ತೀನಿ. ಮಹಾರಾಜರು ಏನಂದ್ರು, ಇರ್ಕೋ ಅರ್ಥ, ನಾಳೆ ಹೋಗ್ರಿ ಅಂತ. ಅವಾಗ ಅವ್ರು ಏನಿದ್ರು, ಮಹಾರಾಜ್ ಇವೆಲ್ಲ ಕೋರ್ಟಿನ ಕೇಸು ಅದು ಬಹಳ ಸೂಕ್ಷ್ಮ ಇದು ಇರ್ತಾವ, ನಿಮಗೆ ತಿಳಿಯಂಗಿಲ್ಲ. ಓಹೋ ಹಂಗ ಮಾಡಿ, ಇವು ಕೋರ್ಟಿನ ಗಿರ್ತಿನ ಎಲ್ಲ ಸೂಕ್ಷ್ಮ ಇರ್ತಾವ, ಬಹಳ ಬಂದದ್ದು ಇರ್ತಾವ, ನಿಮ್ಗೆ ತಿಳಿಯಂಗಿಲ್ಲ. ನೀವೇನ್ ಸಾಧುಗಳು, ನಿಮಗೆ ಕೋರ್ಟ್ ತಿಳಿಯಂಗಿಲ್ಲ. ಹಾಗಾಗಿ ಆಯ್ತು ಅಂದ್ಕೊಂಡು 10 ಗಂಟೆಗೆ ನಮಸ್ಕಾರ ಮಾಡಿ ಬಂದು ನೋಡ್ರಿ, ಗುರುಗಳಿಗೂ ತಿಳಿಯಂಗಿಲ್ಲ ಅನ್ನೋ ಬಂದಿರ್ತಾರೆ. ನೀವು ತಿಳ್ಕೊಂಡ 10 ಗಂಟೆಗೆ ಹೋದ್ರು, ಚಕ್ರಿ ಒಳಗೆ ಕೂತ್ಕೊಂಡ್ರು, ಊಟ ಗಿಟ ಮಾಡಿಕೊಂಡು ಚಕ್ರಿಯಾಗಿ ಕೂತ್ಕೊಂಡ್ರು. ಅಲ್ಲಿಂದ ಕೋರೆಗಾಂವ್ ತನಕ 18 ಮೈಲ್ ಗಾಡಿ ಚಕ್ರಿಯಾಗಿ ಹೋಗ್ಬೇಕಾಗಿ. ಮುಂಜಾನೆ 4 ಗಂಟೆಗೆ ಮುಟ್ತೀವಿ, ಆಮೇಲೆ 5 ಗಂಟೆಗೆ ಟ್ರೈನ್ 6 ಗಂಟೆಗೆ ಹೋದ್ರಾತು ಅಂತ ತಿಳ್ಕೊಂಡು. ಪದ್ಧತಿ ಏನಿರ್ತಿತ್ತು ಅಂದ್ರೆ ಹಾಸ್ಕೊಂಡನ ಮಲಕೊಂಡ ಬಿಡೋದು ಚಕ್ರಿಯಾಗಿ. ಅವು ಹೊಡಿತಿರ್ತಾರೆ ಚಕ್ರಿ, ಬಾಡಿಗೆ ಮಾಡಿರ್ತಾರೆ ಚಕ್ರಿ. ಆ ರೀತಿ ಕಾದಿ ಪಾದಿ ಅರ್ಥಾತ್ ಹಾಸಿ ಪಾಸಿ ಹಾಸಿದ್ರು, ಹೊತ್ಕೊಂಡ್ರು, ಹಾಸ್ಕೊಂಡ್ರು, ಮಲ್ಕೊಂಡ್ರು. ಅವ್ ಚಕ್ರಿ ಹೊಡ್ಲಿಕ್ಕೆ 10, 12 ಆತು, 1 ಆತು, 2 ಆತು. ಅವನು ತೂಕಡಿ ಪಾಪ. ಅವು ಆ ಕಳಗಕ್ಕೆ ಹಗ್ಗ ಸುತ್ತಿ, ಇದನ್ನ ಸುತ್ತಿ ಎತ್ಕೊಳ್ಳೋದು ಹಗ್ಗ ಸುತ್ತಿ ಅವನು ಏನಾದ್ರು ತುಕ್ಕಡಿಸೋತ ಕೂತಾಳ. ಅವನು ಸಾಲ ನಿದ್ದೆ ಹತ್ತೆ ಬಿಟ್ಟದ. ಮಜಾ ಏನಾಯ್ತು ಅಂದ್ರೆ, ಏನು ನದಿನೋ ಏನ್ ತ್ವಾಳೋ ಏನೋ ಒಂದ್ ಏನಾಯ್ತು ಅಂದ್ರೆ ಎತ್ಕೊಳ್ಳೋ ಮುಂದೆ ಹಿಂಗೆ ಆಟ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಹಾಕಿ ಹೋದ ಕೂಡ ಎತ್ಕೊಳ್ಳಿ ಹೆದರು ಹೊಳಿ ಬಿಟ್ಟು 2-2.5 ಸುಮಾರು ಎತ್ಕೊಳ್ಳೋ ಹೊಳಿ ಬಿಟ್ಟು ಹೊಳಿದ್ ಕೂಡ ಪಾಪ ಹೆಚ್ಚು ಕೂತು ಎತ್ಕೊಳ್ಳೋ ನೋಡ್ರಿ, ಅವು ಮತ್ತೆ ಇಟ್ಲಾ ಹೊಂಟ್ಬಿಟ್ಟು ಮಾಡ್ತೀನಿ. ಅವು ಈಗ ಎತ್ತ ಬಿಡ್ತಾವ ಗೊತ್ತಾ ಇಲ್ಲ ಅವ್ರು. ಒಮ್ಮೆ ಇಬ್ಬರು ಮುದುಕ್ಯಾರು ಹೆಬ್ಬಳ್ಳಿ ಬರ್ಬೇಕಂತ ಹುಬ್ಬಳ್ಳಿಯಿಂದ ಬಂದ ಧಾರವಾಡಕ್ಕೆ ಬಂದು ಸಣ್ಣಮ್ಮ ಸಣ್ಣಕ್ಕ ಅಂತ ಇನ್ನೊಬ್ಬಕ್ಕೆ ಮುದುಕ ಹೆಸರು ಇನ್ನೋದವ್ರು ಇಲ್ಲಿಬ್ರು ಕೂಡಿ ಧಾರವಾಡಕ್ಕೆ ಬಂದಾರ. ಧಾರವಾಡಕ್ಕೆ ಬಂದು ಹೆಬ್ಬಳ್ಳಿಗೆ ಬರ್ಬೇಕು ಅಂತ ತಿಳ್ಕೊಂಡು ಹೆಬ್ಬಳ್ಳಿ ಬಸ್ ಯಾವುದು ಅಂತ ಕೇಳ, ಅವ್ರಿಗೆ ಕಲ್ಪನಾ ಬಂದಿಲ್ಲ. ಅದು ಹೇಳೋರು ಏನ್ ಮಾಡ್ಯಾರ, ಹುಬ್ಬಳ್ಳಿ ಬಸ್ ತೋರಿಸ್ಬಿಟ್ಟಾರ. ವಿಶಾಲಾಕ್ಷ ಸಣ್ಣಕ್ಕ ವಿಶಾಲಾಕ್ಷ ಇಬ್ರು ತಿರುಗಿ ಹುಬ್ಬಳ್ಳಿ ಬಸ್ನ್ಯಾಗ ಕೂತ್ ಕೂಡಲೇ ಆ ತಿರುಗಿ ಬಸ್ ಹೊಂಟಲ್ಲ. ಅವ್ರು ಒಬ್ಬಟ್ಟು ಮುಂದಕ್ಕೆ ಇನ್ನೊಬ್ಬಟ್ಟು ಕೇಳ, ಅಲ್ಲ ಹೆಬ್ಬಳ್ಳಿ ಒಳಗೆ ಎಂಥವು ಇವು ಎಂಥವು ಇಲ್ಲಿ ಬಿಲ್ಡಿಂಗ್ ಕಾಣಿಸ್ತಾವ, ಹೆಬ್ಬಳ್ಳಿ ದಾರ ಇನ್ನು ಅಂತ ಹೆಬ್ಬಳ್ಳಿ ದಾರ ಇನ್ನು ಅಂಥವೇನು ಆಗಿಲ್ಲ. ಮತ್ತೆ ತಿರುಗಿ ಎಲ್ಲಿ ಹೊಂಟಿವಿ ನೋಡ ಸುಮ್ಕೂಡ ನೀವು ಹೆಬ್ಬಳ್ಳಿ ದಾರ ಬಹಳ ಬಿಲ್ಡಿಂಗ್ ಆಗ್ಯಾವ. ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ ಹೋಗಿ ಹಿಡಿದು ಬಿಟ್ಟ. ಹೆಂಗ ಹಂಗೇನಂದ್ರ ಎತ್ತು ಹೊಳಿ ಹೊಂಟಾಗ ದಾರಿಗೆ ಏನ್ ತಿಳ್ಕೊಂಡ್ರು ಎಲ್ಲ ಹೊಂಟಾವ. ಅವ್ ನಡ್ಕೊಂಡು ಕಣ್ ತೆಗೆದು ನೋಡ್ತಾ ಬರೋಬ್ರಿ ಹೊಂಟ ಸುಮ್ ಬೆಳಗ್ಗೆ 6 ಗಂಟೆಗೆ ಗೋಂದಾವಳಿ ಬಂದು ನಿಂತ್ಬಿಟ್ಟಾವ. ಹಿಂಗ ನೋಡಿದ್ರು ಗೋಂದಾವಳಿ ಗಾಡಿಗಳು ಭೀಮರಾಯರು ಹಾಲು ಏನ್ ಮಾಡ್ತಾರೆ ಏನ್ ತಿರುಗಿಲ್ಲ. ಹೌದು ಕೆಳಗಿಳಿದ್ರು ಚೀಲ ತಗೊಂಡ್ರು ತಮ್ಮ ಕೋಲೆ ಹೋಗಿ ಸುಮ್ಮನೆ ಕೂತು. ಮಹಾರಾಜರು ಬ್ಯಾಡ ಬೇರೆ ಅಂದ್ಬಿಟ್ಟಿದ್ರು. ಏನ್ ಮಾಡ್ತೀವಿ, ಹೋಗಿ ಸ್ನಾನ ಮಾಡಿ ಬಂದ್ರು. ಯಾರಿಗೆ ಗೊತ್ತಾಗಲಿ ಹಂಗ ಕೋಲ್ಯಾಗ ಕೂತು 12 ಹೊಡಿತು, 12 ಹೊಡಿತು. ಮಹಾರಾಜರ ಒಂದು ಪದ್ಧತಿ ಏನಿತ್ತು ಅಂತಂದ್ರ,
ಮಧ್ಯಾಹ್ನದ ಹೊತ್ತಿಗೆ ಊಟಕ್ಕೆ ಯಾರಾದ್ರೂ ಬರದೇ ಇದ್ರೆ ಅವ್ರನ್ನ ಕರೆಯೋ ಪದ್ಧತಿ ಇತ್ತು, ಹೋಗಿ ಅವರ ಕರ್ಕೊಂಡ್ ಬರ್ತಿದ್ರು. ಇನ್ನ ಹೋಗದೆ ಇದನ್ನ ನಾನು ಕರೀಲಿಕ್ಕೆ ಮಹಾರಾಜರು ಬರ್ತಾರ ಅಂತ ತಿಳ್ಕೊಂಡು ಇವ್ರು ಗಾಬರಿಯಾಗಿ ಏನ್ ಮಾಡಿದ್ರು ಅಂದ್ರೆ ಊಟಕ್ಕೆ ಹೋದ್ರು. ರಾಮದೇವ್ರ ಗುಡಿಯಾಗ ಅಲ್ಲಿ ಬಾಗಿಲಾಗ ನಿಂತ್ಕೊಂಡು ನೋಡಿದ್ರು, ಒಂದ್ ಎಲಿ ಖಾಲಿ ಇತ್ತು. ಆ ಎಲಿಗೆ ಹೋಗ್ಬೇಕಾದ್ರೆ ಮಹಾರಾಜರ ಮುಂದೆ ಹಾಶ್ ಹೋಗ್ಬೇಕಾಗ. ಅವಾಗ ಸಾವಕಾಶ ಮಹಾರಾಜರ ಮುಂದೆ ಹಾಶ್ ಹೋಗೋ ಮುಂದ ಮಹಾರಾಜರು ಏನಂದ್ರು ಅಂದ್ರ ಮಗಲ್ಲ ಕೂತಿದ್ರು ಬಹುಸಾಹೇಬ್ರು ಏನಂದ್ರು, ಬಹುಸಾಹೇ ನಾ ಹೇಳಿದ್ದು ಆ ಎತ್ತುಗಳಿಗೆ ತಿಂದ ಖರೆ ಭೀಮರಾವ್ ತಿಳಿಲಿಲ್ಲ ನೋಡು. ಸತ್ಪುರುಷರ ಶಬ್ದದೊಳಗೆ ಎಂಥ ಸಾಮರ್ಥ್ಯ ಇರ್ತದೆ. ನಾ ಹೇಳಿದ್ದು ಆ ಎತ್ತುಗಳಿಗೆ ತಿಳಿದು ಹೊಳೆ ಬಂದು ಭೀಮರಾವ್ ತಿಳಿಲಿಲ್ಲ. ಮಜಾ ಏನಾಗಿತ್ತು ಅಂದ್ರೆ ಯಾವ ಟ್ರೈನ್ ಯಾವ ಹೊಂಟಿದ್ರು ಆ ಟ್ರೈನ್ ದಾರಿ ಒಳಗೆ ಒಂದು ಸಣ್ಣ ಅರ್ಥಾತ್ ಆ ಬ್ರಿಡ್ಜ್ ಬಿದ್ದು ಆ ಟ್ರೈನ್ ಕ್ಯಾನ್ಸಲ್ ಆಯ್ತು. ಅವತ್ತಿನ ಟ್ರೈನ್ ಏನೋ ಹಳಿ ತಪ್ಪೋ ಏನೋ ಆಯ್ತು ಒಟ್ಟೆ ಏನಂದ್ರ ಆ ಟ್ರೈನ್ ಕ್ಯಾನ್ಸಲ್ ಆಗಿತ್ತು. ಸೋಮವಾರದ ಟ್ರೈನಿಗೆ ರವಿವಾರ ರಾತ್ರಿ ಟ್ರೈನ್ ಸೋಮವಾರ ಬೆಳಗಿನ ಟ್ರೈನಿಗೆ ಹೋಗ್ಬೇಕಾಯ್ತು. ಇಲ್ಲಿ ಮಜಾ ಏನಾಗಿತ್ತು ಅಂದ್ರೆ ಕೋರ್ಟ್ನೊಳಗೆ ಅವ್ರು ಯಾವ ಕೇಸ್ ನಡಿಬೇಕಾಗಿತ್ತು ಆ ಕೇಸಿನ ತಾರೀಕು ಮುಂದಿತ್ತು. ಸುಮ್ಮನ ಸತ್ಪುರುಷರು ಹೇಳಿದಂಗೆ ಕೇಳೋದಾಗ ಏನು ಹಿತ ಅದನ್ನು ಅವ್ರ ಮುಂದೆ ನಾವು ನಮ್ಮ ತಲೆ ಓಡಿಸ್ಲಿಕ್ಕೆ ಹತ್ತೀವಿ ಅನ್ನೋದಕ್ಕೆ ಏನಾದ್ರು ವಿಪರೀತ ಇರ್ಬೇಕು. ನಾ ಯಾಕೆ ಹೇಳಿಕ್ ಹತ್ತೀನಿ ಅಂತಂದ್ರೆ ವಸಿಷ್ಠರು ದಶರಥ ರಾಜ ಹೇಳಿಕಂತಾರೆ ಏನು ಅಂದ್ರೆ ದಶರಥ ರಾಮನನ್ನು ಕಳಿಸುವಂತೆ, ವಿಶ್ವಾಮಿತ್ರ ಜೊತೆಗೆ ರಾಮನನ್ನು ಕಳಿಸಲು ಹಿತ ಆಯ್ತು ಅಂತ ತಿಳ್ಕೊಂಡು ಅತ್ಯಂತ ದುಃಖದಿಂದ ಅಸಮಾಧಾನದಿಂದ, ಯಾಕಂದ್ರೆ ರಾಮನ ಪ್ರಾಣ ಆಗಿದ್ರು ದಶರಥ ರಾಜ. ರಾಮ ಲಕ್ಷ್ಮಣರಿಬ್ಬರು ವಿಶ್ವಾಮಿತ್ರ ಹಿಂದಿನಿಂದ ಹೋಗ್ತಾ ಇದ್ದಾರೆ. ಅಯೋಧ್ಯದಿಂದ ಹೊರಟು ಅರಣ್ಯದೊಳಗೆ ಪ್ರವೇಶ ಮಾಡಿದರು. ಅವಾಗಿನ ಕಾಲದಲ್ಲಿ ಅರಣ್ಯ ಬಹಳ ಇತ್ತು, ಇವಾಗಿನ ಕಾಲ. ಇವಾಗೆಲ್ಲ ಅರಣ್ಯ ಕಳೆದು ಎಲ್ಲ ಊರು ಮಾಡಿಬಿಟ್ಟಿದ್ದಾರೆ. ಅರಣ್ಯದೊಳಗೆ ಪ್ರವೇಶ ಮಾಡಿದ ಕೂಡಲೇ ರಾಕ್ಷಸರ ಉಪಟಳ ಬಹಳ ಇತ್ತು. ತಾಟಕ ಅನ್ನುವಂಥ ಒಬ್ಬಳು ರಾಕ್ಷಸಿ ಬಂದದಿಲ್ಲ. ಅವಾಗ ವಿಶ್ವಾಮಿತ್ರ ರಾಮನಿಗೆ ಹೇಳಿದ್ರು, ರಾಮ ಇವಳು ರಾಕ್ಷಸಿ ಇದ್ದ ಸಂಹಾರ ಮಾಡಿ. ರಾಮ ಒಂದು ಕ್ಷಣ ಅನಿಸ್ತೇನು ಅಂತಂದ್ರ ಸ್ತ್ರೀಯನ್ನ ನಾನು ಹೆಂಗೆ ಸಂಹಾರ ಮಾಡಿ, ಆದ್ರೆ ಸದ್ಗುರುಗಳ ಆಜ್ಞೆ ಆದ್ರೆ ಗುರುಗಳ ಆಜ್ಞೆ ಆದ್ರೆ ಅನ್ನುವಂತಹ ಭಾವದಿಂದ ನಾನು ಈ ವಿಷಯದೊಳಗೆ ನನ್ನ ತರ್ಕ ವಿಚಾರ ನನ್ನ ಬುದ್ಧಿ ಓಡಿಸ್ಬಾರ್ದು. ಅವ್ರು ಹೇಳ್ತಾ ಇದ್ದಾರಲ್ಲ ನೀನು ಸಂಹಾರ ಮಾಡುವಂತ ತಿಳ್ಕೊಂಡು ಹೇಳಿದ ಕೂಡ ರಾಮ ಏನ್ ಮಾಡಿದ ಅಂದ್ರೆ ಒಂದು ಬಾಣವನ್ನು ಬಿಟ್ಟು ತಾಟಕಿಯನ್ನು ಸಂಹಾರ ಮಾಡಿ. ವಿಶ್ವಾಮಿತ್ರರಿಗೆ ಬಹಳ ಸಂತೋಷ. ವಿಶ್ವಾಮಿತ್ರ ಏನ್ ಮಾಡಿದ್ರು ಅಂತ ತಿಳ್ಕೊಂಡು ಕೇಳಿದ ಒಂದು ಕಡೆಗೆ ಸ್ನಾನ ಮಾಡ್ಲಿಕ್ಕೆ ಹೇಳಿದ್ರು. ಇಬ್ಬರು ಸ್ನಾನ ಮಾಡಿ ಕೂತ್ಕೊಂಡು ಕೂಡಲೇ ಶ್ರೀರಾಮಚಂದ್ರನಿಗೆ ಅವರು ದಿವ್ಯವಾಗಿರ್ತಕ್ಕಂಥ ಅಸ್ತ್ರಗಳನ್ನ ಹೇಳಿಕೊಡ್ತಾ ಇದ್ದಾರೆ. ಬಲ ಮತ್ತು ಅತಿಬಲ ಅನ್ನುವಂತಹ ಎರಡು ದಿವ್ಯವಾಗಿರ್ತಕ್ಕಂಥ ಅಸ್ತ್ರಗಳ ಮಂತ್ರಗಳನ್ನು ಉಪದೇಶ ಮಾಡಿದ್ರು. ಅವೆಲ್ಲ ಮಂತ್ರದ ಮೇಲೆ ನಿಂತಿದ್ರು ಅವರು. ಅದೆಲ್ಲ ಮಂತ್ರ ಯುಗ ಅಂತ ತಿಳ್ಕೊಂಡು ಇವಾಗಿಂದೆಲ್ಲ ಯಂತ್ರ ಯುಗ. ಅವಾಗಿಂದ ಏನಿತ್ತು ಅಂದ್ರೆ ಮಂತ್ರ ಯುಗ. ಒಂದು ಮಂತ್ರ ಉಚ್ಚಾರ ಮಾಡಿದ್ರು ಅಂದ್ರೆ ಏನ್ ಬೇಕಾದಾಗುವಂತಹ ಸಾಮರ್ಥ್ಯ ಮಂತ್ರಗಳಲ್ಲಿತ್ತು. ಇವಾಗಿಂದ ಇದೆಲ್ಲ ಏನದು ಅಂದ್ರೆ ಯಂತ್ರ ಯುಗ. ನಮ್ಮನ್ನ ಎಷ್ಟೋ ಜನ ಕೇಳಿದ್ರು, ಏನ್ರಿ ಹಿಂದಿನ ಋಷಿ ಮುನಿಗಳಿಗೆ ಇವಾಗಿನ ವಿಜ್ಞಾನಿಗಳ ಹಂಗ ಆವಿಷ್ಕಾರ ಮಾಡಿ ಬರ್ಲಿಲ್ಲ ಏನು ಅಂತ ತಿಳ್ಕೊಂಡು ಕೇಳಿ ನಾನು ಹೇಳ್ತೀನಿ ವಿಚಾರವನ್ನು. ಅವ್ರಿಗೆ ಹೇಳಿದೆ, ಅವ್ರಿಗೆ ಬರ್ಲಿಲ್ಲ ಅಂತ ತಿಳ್ಕೊಂಡಲ್ಲ, ಅವ್ರಿಗೆ ಬೇಕಾಗಿದ್ದಿಲ್ಲ. ಅವ್ರಿಗೆಲ್ಲ ಇದೆಲ್ಲ ಬೇಕಾಗಿದ್ದಿಲ್ಲ. ಅವ್ರ ಜೀವನದ ಆದರ್ಶ ಬೇರೆ. ಅವ್ರಿಗೇನು RCC ಬಿಲ್ಡಿಂಗ್ ಬೇಕಾಗಿದ್ದಿಲ್ಲ. ಅವರಿಗೆ ಅರಣ್ಯದೊಳಗೆ ಒಂದು ಗುಡಿಸಲದಲ್ಲಿ ವಾಸ ಮಾಡುವಂತಹ ಭಾವನೆ ಆಯ್ತು. ನಾವು ನೈಮಿಷಾರಣ್ಯಕ್ಕೆ ಹೋಗಿದ್ವಿ. ನೈಮಿಷಾರಣ್ಯದಲ್ಲಿ 15 ದಿವಸ ಇದ್ದಿನ ಅಲ್ಲಿ ನಾಗರಾನಂದ ಅಂತ ತಿಳ್ಕೊಂಡು ಒಬ್ರು ಸ್ವಾಮಿಗಳು ಒಂದು ಆಶ್ರಮದ, ಎಂಥ ರಮ್ಯ ಆಶ್ರಮದ ಅಂತಂದ್ರ ಆಶ್ರಮನ ಇರ್ಲಿ, ಊರಿರ್ಲಿ, ಮನಿ ಇರ್ಲಿ, ಎಲ್ಲಿ ಮನುಷ್ಯ ಇದ್ದಾನೋ ಅಲ್ಲಿ ಮನಸ್ಸದ, ಎಲ್ಲಿ ಮನಸ್ಸದನೋ ಅಲ್ಲಿ ಗಾಡ್ಲದ. ಎಲ್ಲಿ ಮನುಷ್ಯ ಇದ್ದಾನೋ ಅಲ್ಲಿ ಮನಸ್ಸದ, ಎಲ್ಲಿ ಮನಸ್ಸದನೋ ಅಲ್ಲಿ ಗಾಡ್ಲದ. ಉದಾಹರಣೆ, ನಾವು ಅಲ್ಲಿ ಹೋದ್ವಿ. ಬಹಳ ರಮ್ಯವಾಗಿರ್ತಕ್ಕಂಥ ಆಶ್ರಮ. ಗುಡಿಸಲುಗಳಿದ್ದು ಬರೀ ಸಾಧಕರಿಗೆ. ಊಟದ್ದೆಲ್ಲ ಒಂದು ಕಡೆ ವ್ಯವಸ್ಥೆ ಮಾಡಿದ್ರು. ಗಂಟೆ ಹೊಡೆದುಗಳೆಲ್ಲ ಸಾಧುಗಳು ಎಲ್ಲರೂ ಅಲ್ಲಿ ಊಟಕ್ಕೆ ಹೋಗ್ತಕ್ಕಂಥ ಪದ್ಧತಿ ಇತ್ತು. ಪ್ರತಿಯೊಬ್ಬರು ಸಾಧುಗಳಿಗೂ ಸ್ವತಂತ್ರವಾಗಿರ್ತಕ್ಕಂಥ ಒಂದು ಗುಡಿಸ್ಲಾಕ್ ಕೊಟ್ಟಿರ್ತಿದ್ರು. ನಮಗೂ ಒಂದು ಗುಡಿಸ್ಲಾಕ್ ಕೊಟ್ಟು ಆ ಗುಡಿಸಲು ನಾವು ಜಪ ಮಾಡ್ಕೋತ ಕೂತಿದ್ವಿ ಅಂತಂದ್ರ ಹಿಂಗ ನವೀನಗಳು ಹಾಯಿ ಹೋಗ್ತಿದ್ದು, ಮೊರಗಳು ಕುಣ್ಕೋತ ಹೋಗ್ತಿದ್ದು, ಸಣ್ಣ ಸಣ್ಣ ನದಿ ಪರಿನೂ ಅಡ್ಡಾಡ್ತಿದ್ವು. ಅಲ್ಲೇ ಹಾವು ಸಹಿತ ಅಡ್ಡಾಡ್ತಿದ್ದು. ಅಷ್ಟು ನಿಸರ್ಗರಮ್ಯವಾಗಿರ್ತಕ್ಕಂಥ ಆಶ್ರಮ ಇತ್ತು. ಆದ್ರೆ ಮಜಾ ಏನಾಯ್ತು ಅಂತಂದ್ರ ಮರುದಿವ್ಸ ಮುಂಜಾನೆ 7 ಜಗಳ ನಡೆದಿತ್ತ. 2 ಸಾಧುಗಳು ಜಗಳ ನಡೆದ.
ಅವ್ ಏನ್ ವಿಷಯ ಅಂತ ತಿಳ್ಕೊಂಡು ಹೋಗಿ ನೋಡ್ತೀವಿ, ಒಂದು ಆಕಳ ಕಲಾಶ ಬರ್ತಿತ್ತು. ಒಬ್ಬ ಸಾಧುನು ಗುಡಿಸೋದ್ ಮುಂದೆ ಅದು ಸಾಕ್ತಿತ್ತು. ಅವ್ ಬೆಳಗಾಗುದ್ರಾಗ ಅದು ಹೋಗಿ ಮತ್ತೊಬ್ಬ ಸಾಧುನು ಗುಡಿಸೋದ್ ಮುಂದೆ ಹೋಗೋದಿಲ್ಲ. ಅದು ಜಗಳ ಇರೋದಲ್ಲ ನೋಡ್ರಿ. ಅವನಿಗೆ ಇವನಿಗೆ ಚಿಮ್ಟಾ ಹೊರದಾಟ ಕಲ್ತಿದ್ರು. ಹೊರಗಾಗುದ್ರಲ್ಲಿ ಇವ್ರ ಕಸ ಒಯ್ದು ಅವ್ರ ಮನೆ ಮುಂದೆ, ಅವ್ರ ಕಸ ತಂದು ಇವ್ರ ಮನೆ ಮುಂದೆ ಇರ್ಬೋದಾಗ ಏನ್ ಹೇಳಿ ಕತ್ತೀನಿ ಅಂತಂದ್ರೆ, ಹಿಂದಿನ ಕಾಲದಲ್ಲಿ ಏನಿರ್ತಿತ್ತು ಅಂತಂದ್ರೆ ಅಂಥ ಒಂದು ರಮ್ಯವಾಗಿರ್ತಕ್ಕಂತಹ ಪ್ರಾಂತಗಳು ಇರ್ತಿತ್ತು. ವಿಶ್ವಾಮಿತ್ರ ಅವರಿಗೆ ಬಲ ಮತ್ತು ಅತಿಬಲ ಅನ್ನುವಂತಹ ಮಂತ್ರವನ್ನು ಉಪದೇಶ ಮಾಡಿದರು. ಅರ್ಥಾತ್ ಏನು ಅಂದ್ರೆ, ಪಾದಚಾರಿಗಳಾಗಿ ರಾಮ ಲಕ್ಷ್ಮಣರಿಬ್ಬರು ಎಂದೆಂದೂ ಪಾದಚಾರಿಗಳಾಗಿ ಸಂಚಾರ ಮಾಡದೇ ಇರ್ತಕ್ಕಂಥ ವಿಶ್ವಾಮಿತ್ರರ ಒಂದು ದಿವ್ಯವಾಗಿರ್ತಕ್ಕಂತಹ ಸಾನ್ನಿಧ್ಯದಲ್ಲಿ ರಾಮನಿಗೆ ಅತ್ಯಂತ ಸಂತೋಷ ಆಗ್ತಾ ಇದೆ. ಸತ್ಪುರುಷರ ಸಹವಾಸದಲ್ಲಿ ಏನದಂದ್ರೆ ಆನಂದನ ಆನಂದ. ಸತ್ಪುರುಷರ ಸಹವಾಸದಲ್ಲಿ ಏನಿರಂಗಿಲ್ಲ ಅಂತಂದ್ರೆ ಮಾಯೆಯ ಪ್ರಭಾವ ಇರಂಗಿಲ್ಲ. ಪ್ರಪಂಚದ ಸಹವಾಸದಲ್ಲಿ ಮಾಯೆಯ ಪ್ರಭಾವ ಇರ್ತದೆ. ಆದ್ರಿಂದ ಸತ್ಪುರುಷರ ಸಹವಾಸದಲ್ಲಿ ಸಮಾಧಾನ. ಅರ್ಥಾತ್ ಇಬ್ರು ಏನ್ ಮಾಡಿದ್ರು ಅಂದ್ರೆ, ವಿಶ್ವಾಮಿತ್ರರು ಅವರಿಬ್ಬರನ್ನು ಕರ್ಕೊಂಡು ತಮ್ಮ ತಪೋವನಕ್ಕೆ ಬಂದು ರಮ್ಯವಾಗಿರ್ತಕ್ಕಂಥ ತಪೋವನ, 106 ಜನ ಶಿಷ್ಯರು ವಿಶ್ವಾಮಿತ್ರರಿಗೆ ಅವರ ಕುಟೀರಗಳನ್ನು ಕಟ್ಟಿಕೊಂಡು ಶಾಂತವಾಗಿರ್ತಕ್ಕಂತಹ ಪ್ರದೇಶದಲ್ಲಿ ಯಜ್ಞಾಗಾದಿಗಳನ್ನು ಅನುಷ್ಠಾನಗಳನ್ನು ಮಾಡಿಕೊಂಡಿರ್ತಕ್ಕಂಥ ರಾಮ ಲಕ್ಷ್ಮಣರಿಗೆ ನೋಡಿ ಬಹಳ ಸಂತೋಷ. ರಾತ್ರಿಯಲ್ಲೇ ಮಲ್ಕೊಂಡ್ರು ವಿಶ್ವಾಮಿತ್ರರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಇಬ್ಬರು ಪಾದಗಳನ್ನು ಒತ್ತಾ ಇದ್ದಾರೆ, ಕಾಲು ಒತ್ತು ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ, ಅವರ ಆಜ್ಞಾ ಪಾಲನೆಯನ್ನು ಮಾಡ್ತಾ ಇದ್ದಾರೆ. ಒಬ್ಬ ಗುರುಗಳ ಹತ್ರ ಒಬ್ಬರು ಶಿಷ್ಯರು ಹೆಂಗಿರಬೇಕು ಹಂಗ ಅವರು ಹತ್ತಿರ ಇರ್ತಾ ಇದ್ದಾರೆ. ಗುರುಗಳ ಮನಸ್ಸನ್ನು ಸಂತೋಷಪಡಿಸ್ತಕ್ಕಂತಹ ಒಂದು ಸೇವೆಯಲ್ಲಿ ತತ್ಪರರಾಗಿರ್ತಕ್ಕಂಥವರಾಗಿರ್ತಾರೆ. ತಾವು ಆಗಿರೋ ಮಕ್ಕಳು ಅನ್ನುವಂತಹ ಅಭಿಮಾನ ಅವರಿಗಿಲ್ಲ. ವಿಶ್ವಾಮಿತ್ರರಿಗೆ ಅವರಿಬ್ಬರ ಸಹವಾಸದಲ್ಲಿ ಬಹಳ ಸಂತೋಷ ಆಗ್ತದೆ. ಅದರೊಳಗೂ ರಾಮನ ಒಂದು ಸ್ವಭಾವ, ಪ್ರವೃತ್ತಿ, ಅವನ ಗುಣಗಳನ್ನು ನೋಡಿ ವಿಶ್ವಾಮಿತ್ರ ಮನಸ್ಸಿಗೆ ಅತ್ಯಂತ ಸಂತೋಷ. ಪ್ರಾತಃ ಕಾಲ ಆಯಿತು. ತಮ್ಮ ಸ್ನಾನ ಸಂಧ್ಯಾಗಳನ್ನು ಮುಗಿಸಿಕೊಂಡು ವಿಶ್ವಾಮಿತ್ರನಿಗೆ ಪ್ರಾರ್ಥನಾ ಮಾಡ್ತಾ ಇದ್ದಾರೆ. ಏನು ಅಂದ್ರೆ, ಗುರುವರೇನೆ, ತಾವು ತಮ್ಮ ಯಜ್ಞವನ್ನು ಪ್ರಾರಂಭ ಮಾಡಬೇಕು. ನಾವಿಬ್ಬರು ಸನ್ನದ್ಧರಾಗಿ ನಿಂತುಕೊಂಡಿವಿ ಯಜ್ಞ ಸಂರಕ್ಷಣೆಗಾಗಿ. ವಿಶ್ವಾಮಿತ್ರರು ಸುಮುಹೂರ್ತದ ಯಜ್ಞವನ್ನು ಶುರು ಮಾಡಿದರು. ಯಜ್ಞ ಪ್ರಾರಂಭ ಆದ ಕೂಡಲೇ ಸುಬಾಹು ಮಾರೀಚರಿಬ್ಬರು ರಾಕ್ಷಸರು ಆಕಾಶ ಮಾರ್ಗದಿಂದ ಬಂದು ಯಜ್ಞದಲ್ಲಿ ಅನೇಕ ಪ್ರಕಾರವಾಗಿರ್ತಕ್ಕಂತಹ ಒಂದು ದೋಷಪೂರ್ಣವಾದ ವಸ್ತುಗಳನ್ನ ಯಜ್ಞದಲ್ಲಿ ಹಾಕಬೇಕು, ಹಾಗೆ ಆ ಯಜ್ಞವನ್ನು ನಾಶಪಡಿಸಬೇಕು ಅನ್ನುವಂತಹದ್ರೊಳಗನ ರಾಮ ಒಂದು ದಿವ್ಯವಾಗಿರ್ತಕ್ಕಂಥ ಬಾಣದಿಂದ ಏನ್ ಮಾಡಿಬಿಟ್ಟ ಅಂದ್ರೆ ಸುಬಾಹುನನ್ನು ನಾಶ ಮಾಡಿ, ಸುಬಾಹುನನ್ನು ಸಂಹಾರ ಮಾಡಿದ. ಇನ್ನೊಂದು ಮಿಥ್ಯಾ ಒಂದು ಬಾಣವನ್ನ ಅಂದ್ರೆ ಪೆಟ್ಟು ಹತ್ತಬೇಕಾದ್ರೆ ಸಾಯ್ಬ ಅಂಥ ಒಂದು ಮಿಥ್ಯಾ ಬಾಣವನ್ನು ಬಿಟ್ಟು ಮಾರೀಚನನ್ನ 106 ಯೋಜನೆ ದೂರದಲ್ಲಿರ್ತಕ್ಕಂತಹ ಸಮುದ್ರ ದಾಂಡಿ ಬೈದು ಹೋಗದ್ಬಿಟ್ಟ. ಅದ್ರ ಇನ್ನೊಂದು ಉದ್ದೇಶ ಇತ್ತು. ಏನು ಉದ್ದೇಶ ಇತ್ತು ಅಂದ್ರೆ, ಆ ಮಾರೀಚ ಮುಂದೆ ರಾಮಾಯಣದಲ್ಲಿ ತಂದು ಅವನದು ಒಂದು ಮಹತ್ವಪೂರ್ಣವಾಗಿರ್ತಕ್ಕಂತಹ ಪಾತ್ರವನ್ನು ನಿರ್ವಹಿಸಬೇಕಾಗಿತ್ತು. ಆದ್ರಿಂದ ಅವನನ್ನು ಸುರಕ್ಷಿತವಾಗಿಟ್ಟ. ಮುಂದೆ ಅವನೇ ಸುವರ್ಣ ಮೃಗ ಆಗಬೇಕಾಗಿತ್ತು. ಆದ್ರಿಂದ ಮಾರೀಚನನ್ನು ಸಮುದ್ರ ದಂಡಿ ಒಯ್ದು ಹೋಗದ ಮಾರೀಚ ಆಘಾತದಿಂದ ಸಾಕಷ್ಟು ನೊಂದವನಾಗಿ ಅಲ್ಲೇ ಸಮುದ್ರ ದಂಡಿಗೆ ಒಂದು ಕಡೆಗೆ ಅಲ್ಲೇ ಉಳ್ಕೊಂಡು ಬಿಟ್ಟ. 24 ತಾಸು ಮಾರೀಚಿದ ಭಯದೊಳಗಿದ್ದಾರಲ್ಲ. ಏನು ಅಂದ್ರ, ಎಲ್ಲಿ ರಾಮನನ್ನು ಮತ್ತೊಂದು ಬಾಣ ಬಿಟ್ಟು ಸಂಹಾರ ಮಾಡಿಬಿಡ್ತಾನೋ ಅನ್ನುವಂತಹ ಭಯದಲ್ಲಿ ವಿಶ್ವಾಮಿತ್ರ ಯಜ್ಞ ಅನ್ನುವಂತಹದ್ದು ಸಂಪನ್ನ. ಅವರಿಬ್ಬರು ಉಪಟಳದಿಂದ ಯಜ್ಞದಲ್ಲಿ ಆತಂಕ ಆಗ್ತಾ ಇತ್ತು. ಯಜ್ಞ ಸಂಪನ್ನ ಆಯ್ತು. ಎಲ್ಲರಿಗೂ ಬಹಳ ಸಂತೋಷ ಆಯ್ತು. ರಾಮ ಲಕ್ಷ್ಮಣರಿಗೆ ಅತ್ಯಂತ ಪ್ರೀತಿಯಿಂದ ವಿಶ್ವಾಮಿತ್ರರು ವಾತ್ಸಲ್ಯದಿಂದ ಅಪ್ಪಿಕೊಂಡ್ರು. ಅರ್ಥಾತ್ ಅವರು ತಲೆಯನ್ನು ಆಘ್ರಾನ ಮಾಡಿದರು. ಅವರಿಬ್ಬರಿಗೂ ಅತ್ಯಂತ ಪ್ರೇಮವನ್ನು ವ್ಯಕ್ತ ಮಾಡಿದ್ರು, ಬಹಳ ಸಂತೋಷ ಪಟ್ಟರು. 4 ದಿವಸ ವಿಶ್ವಾಮಿತ್ರ ಆಶ್ರಮದಲ್ಲಿ ಉಳ್ಕೊಂಡ್ರು. ಆವಾಗ ಮಿಥಿಲಾ ನಗರದಿಂದ ಅವರಿಗೊಂದು ಪತ್ರ ಬಂತು, ಜನಕ ರಾಜನಿಗೆ. ಹೀಗ ನಾನೊಂದು ಯಜ್ಞವನ್ನು ಆಚರಿಸ್ತಾ ಇದ್ದೀನಿ, ಇಲ್ಲೊಂದು ಯಜ್ಞ ಆಗಿತ್ತು. ಜನಕ ರಾಜನ ಒಂದು ಪತ್ರದ ಏನೊಂದು, ನಾನು ಯಜ್ಞವನ್ನು ಆಚರಿಸ್ತಾ ಇದ್ದೀನಿ, ನನ್ನ ಯಜ್ಞಕ್ಕಾಗಿ ನಿಮ್ಮನ್ನು ನಿಮಂತ್ರಿಸ್ತಾ ಇದ್ದೀನಿ, ಆಮಂತ್ರಿಸ್ತಾ ಇದ್ದೀನಿ, ತಾವು ಬರಬೇಕು ಅಂತ ಪತ್ರವನ್ನು ವಿಶ್ವಾಮಿತ್ರ ರಾಮ ಲಕ್ಷ್ಮಣರಿಗೆ ಓದಿ ತೋರಿಸಿದ್ರು. ಈ ಒಂದು ಯಜ್ಞವನ್ನು ನೀವು ಸಂಪನ್ನಗೊಳಿಸಿರಿ, ಇನ್ನೊಂದು ಯಜ್ಞಕ್ಕಾಗಿ ನಾವು ಹೋಗಬೇಕಾಗಿದೆ ಅಂದಾಗ, ಅಲ್ಲಿ ಯಾವ ಯಜ್ಞ ಆಗುವುದು ಅಂತ ಕೇಳಿದ್ರು. ರಾಮ ಕೇಳಿದ, ಅಲ್ಲಿ ಯಾವ ಯಜ್ಞ ಆಗುವುದು? ಜನಕಪುರ. ಜನಕಪುರ ನೇಪಾಳದಲ್ಲಿದೆ.
ನಾವು ಹೋಗಿದ್ದೀವಿ ಜನಕಪುರಕ್ಕೆ, ನೇಪಾಳದೊಳಗೆ ಜನಕಪುರಕ್ಕೆ ಹೋಗಿದ್ದೀವಿ. ಜಾನಕಿ ದೇವಿ ದೇವಸ್ಥಾನ ಬಹಳ ವಿಶಾಲವಾಗಿರ್ತಕ್ಕಂಥ 4-5 ದಿವಸ ಇದ್ದೀವಿ ಅಲ್ಲಿ ನಾವು. ಅಂತಹ ಜನಕಪುರದಲ್ಲಿ ಯಜ್ಞ ಆಗುವುದು ಅಂತಂದಾಗ ಅಲ್ಲಿ ಯಾವ ಯಜ್ಞ ಸಂಪನ್ನ ಆಗುವುದು ಅಂತಂದಾಗ ವಿಶ್ವಾಮಿತ್ರ ಹೇಳಿದ್ರು ಅಲ್ಲಿ ಧನುಷ್ಯ ಯಜ್ಞ ಆಗುವುದು. ಇಲ್ಲಿ ಹೆಂಗ್ ಯಜ್ಞ ಅಥವಾ ಅಲ್ಲಿಯೂ ಹಂಗೆ ಯಜ್ಞ ಆಗ್ತಕ್ಕಂಥದ್ದು ಧನುಷ್ಯ ಯಜ್ಞ ಅನ್ನುವಂತಹದ್ದಾಗುವುದು. ಅದಕ್ಕಾಗಿ ಸಹಸ್ರಾರು ಜನ ರಾಜಕುಮಾರರು ರಾಜರು ಆಮಂತ್ರಿತರಾಗಿರ್ತಕ್ಕಂಥವರಿದ್ದಾರೆ. ಜನಕರಾಜ ನನ್ನ ಬಗ್ಗೆ ಇರ್ತಕ್ಕಂಥ ಗೌರವದಿಂದ ನನಗೂ ಆಮಂತ್ರಣ ಕಳಿಸಿದಾನ. ಆದ್ರಿಂದ ನೀವು ಅಯೋಧ್ಯಕ್ಕೆ ಹೋಗೋಕ್ಕಿಂತಲೂ ಮುಂಚೆ ಅದೊಂದು ಯಜ್ಞವನ್ನು ಸಂಪನ್ನಗೊಳಿಸಿ ನೀವು ಅಯೋಧ್ಯಕ್ಕೆ ಹೋಗುವಿರಂತೆ. ಆದ್ರಿಂದ ನಾವು ಆ ಯಜ್ಞಕ್ಕೆ ಹೋಗೋಣ ಅಂತ ತಿಳ್ಕೊಂಡಂತ ಕೂಡ ರಾಮ ಲಕ್ಷ್ಮಣರದ್ದು ನಮ್ಮದು ವೈಯಕ್ತಿಕವಾಗಿರ್ತಕ್ಕಂಥದ್ದೇನು ಅದರ ವಿಶೇಷ ನಮಗೇನು ಆಸಕ್ತಿ ಇಲ್ಲ, ಅರ್ಥಾತ್ ನಮಗೇನು ಅದ್ರ ಬಗ್ಗೆ ಉತ್ಸಾಹ ಇಲ್ಲ. ಆದ್ರೆ ಆಜ್ಞಾ ಪಾಲನೆ ಅನ್ನುವಂತಹ ಭಾವದಿಂದ ನಾವು ಆ ಧನುಷ್ಯ ಯಜ್ಞವನ್ನ ಅರ್ಥಾತ್ ನಿಮ್ಮ ಜೊತೆಗೆ ನಾವು ಬರ್ಲಿಕ್ಕೆ ಸಿದ್ಧರಿದ್ದೀವಿ ಅಂತ ತಿಳ್ಕೊಂಡು ಅಂದ ಕೂಡಲೇ ವಿಶ್ವಾಮಿತ್ರರ ಜೊತೆಗೆ ರಾಮ ಲಕ್ಷ್ಮಣರು ಜನಕಪುರಕ್ಕೆ ಹೊರಟರು. ದಾರಿಯಲ್ಲಿ ಯಾವ ಪ್ರಕಾರವಾಗಿ ಶಾಪದಿಂದ ಶಿಲೆಯಾಗಿ ಬಿದ್ದಿರತಕ್ಕಂಥ ಅಹಲ್ಯೆ ಉದ್ಧಾರ ಆಯಿತು, ಮುಂದೆ ಯಾವ ರೀತಿಯಾಗಿ ಅವರು ಜನಕಪುರಕ್ಕೆ ಹೋದರು, ಅಲ್ಲಿ ಧನುಷ್ಯ ಯಜ್ಞ ಅನ್ನುವಂತಹದ್ದು ಯಾವ ರೀತಿಯಾಗಿ ನಡೀತು, ಆ ಧನುಷ್ಯ ಯಜ್ಞದಲ್ಲಿ ರಾಮ ಮಾಡಿರ್ತಕ್ಕಂತಹ ಕಾರ್ಯ ಏನು ಅನ್ನುವಂತಹ ವಿಷಯದಲ್ಲಿ ನಾಳಿನ ಪ್ರವಚನದಲ್ಲೇ ನಾವು ಶ್ರವಣ ಮಾಡೋಣ. ಜಾನಕಿ ಜೀವನ ಸ್ಮರಣೆ